ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ओम शांति. पिताश्री शिव बाबा याद है. ಅವ್ಯಕ್ತ ಬಾಪ್ ದಾದಾ. ಮುರಳಿಯ ದಿನಾಂಕ ಒರಿಜಿನಲ್ ಡೇಟ್ 20/2/2001. ಇಂದಿನ ದಿನಾಂಕ 18/8/24. ಮುರಳಿಯ ಹೆಡ್ಡಿಂಗ್ ಶಿವ ಜಯಂತಿ, ವ್ರತ ತೆಗೆದುಕೊಳ್ಳುವ ಹಾಗೂ ಸರ್ವ ಸಮರ್ಪಣೆಯಾಗುವ ನೆನಪಿನ ಕುರುಹು ಆಗಿದೆ. ಶಿವ ಜಯಂತಿ ವ್ರತ ತೆಗೆದುಕೊಳ್ಳುವ ಹಾಗೂ ಸರ್ವ ಸಮರ್ಪಣೆಯಾಗುವ ಪ್ರತೀಕವಾಗಿದೆ. आज त्रिमूर्ति रचयिता शिव बाप अपने पूज्य सालिग्रामों से मिलने आए हैं. ಈ ದಿನ ತ್ರಿಮೂರ್ತಿ ರಚಯಿತ ಶಿವ್ ಬಾಪ್ ತನ್ನ ಪೂಜ್ಯ ಸಾಲಿಗ್ರಾಮ ಮಕ್ಕಳನ್ನು ಮಿಲನ ಮಾಡಲು ಬಂದಿದ್ದಾರೆ. ಮಿಲ್ನಾ ಭೀ ಹೈ ತೋ ಆಜ್ ಮನಾನಾ ಭೀ ಹೈ. ಆಲ್ಮೋಸ್ಟ್ ಶಿವ ಜಯಂತಿ ಮುರಳಿಗಳನ್ನು ಕೇಳಿ. ಶಿವ ಜಯಂತಿ ಮುರಳಿಯ ಪ್ರಾರಂಭದಲ್ಲಿ ಬಾಬಾ ಈ ಶಬ್ದ ಯೂಸ್ ಮಾಡೇ ಮಾಡ್ತಾರೆ, ತ್ರಿಮೂರ್ತಿ ರಚಯಿತ. ಅರ್ಥಾತ್ ಶಿವ ಹುಟ್ಟಿರೋ ಪ್ರತೀಕ ಶಿವ ಜಯಂತಿ. ಶಿವ ಹುಟ್ಟುತ್ತಲೇ ತನ್ನ ತ್ರಿಮೂರ್ತಿ ಪಾತ್ರವನ್ನು ರಚಿಸ್ತಾರೆ. ಆದ್ದರಿಂದ ಆ ಮೂರು ಪಾತ್ರವನ್ನು ಪ್ರತಿ ಬರ್ತ್ಡೇಗೂ ನೆನಪು ಮಾಡ್ಕೊತಾರೆ. ಈ ಮಹಿಮೆ ಇದ್ದೇ ಇರ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಶಿವಬಾಬಾ ಸಾಲಿಗ್ರಾಮಗಳ ದರ್ಶನಕ್ಕಾಗಿ ಬಂದಿಲ್ಲ, ಮಿಲನಕ್ಕಾಗಿ ಬಂದರೆ. ದರ್ಶನ ಅಂದ್ರೇನು, ಮಿಲನ ಅಂದ್ರೇನು? ದರ್ಶನ ಅಂದರೆ ದೂರಿಂದ ನೋಡೋದು, ಸರಿಯೋದು. ಗುಡಿಗಳ ದರ್ಶನ ಜರಗಂಡಿ ಅಂತ ಸರಿಸ್ಬಿಡ್ತಾರೆ. ಮಿಲನ ಮೀಟಿಂಗ್, ಕೇರಿಂಗ್, ಶೇರಿಂಗ್, ದೃಷ್ಟಿ ಕೊಡೋದು. ಮಿಲ್ನಾ ಭೀ ಹೈ ತಾಜ್ ಮನಾನಾ ಭೀ ಹೈ. ಇವತ್ತು ಮಿಲನನೂ ಇದೆ, ಜೊತೆಗೆ ಆಚರಿಸುವುದು ಇದೆ, ಸೆಲಿಬ್ರೇಷನ್ ಇದೆ. आज सभी विश्व के चारों ओर से बाप दादा की जयंती बड़े उमंग उत्साह से मनाने के लिए पहुँचे हो. ಇವತ್ತು ವಿಶ್ವದ 4 ಕಡೆಯಿಂದ ಬಾಪ್ ದಾದಾರವರ ಜಯಂತಿಯನ್ನು ಬಹಳ ಉಮಂಗೋತ್ಸಾಹದಿಂದ ಆಚರಿಸಲು ಬಂದಿದ್ದೇವೆ. ಯಾರ್ಯಾರ ಜಯಂತಿ? ತ್ರಿಮೂರ್ತಿ ರಚಯಿತನ ಜಯಂತಿ ಹೌದು, ಬಾಪ್ ದಾದಾರವರ ಜಯಂತಿ ಹೌದು. ಭಾಳ ಉಮಂಗೋತ್ಸಾಹದಿಂದ ಆಚರಿಸಲು ಬಂದಿದ್ದೇವೆ. बच्चे कहते हैं बाप की जयंती मनाने आए हैं और बाप कहते हैं बच्चों की जयंती मनाने आए हैं. ತಂದೆ ಹೇಳ್ತಾರೆ, ನಾನು ಮಕ್ಕಳ ಜಯಂತಿ ಮಾಡಲು ಬಂದಿದ್ದೇನೆ, ನಾನು ಮಕ್ಕಳ ಜಯಂತಿಯನ್ನು ಆಚರಿಸಲು ಬಂದಿದ್ದೇನೆ. ಮಕ್ಕಳು ಹೇಳ್ತಾರೆ, ತಂದೆಯ ಜಯಂತಿ ಆಚರಿಸಲು ಬಂದಿದ್ದೇವೆ. आप सब भी अपनी जयंती अलौकिक बर्थडे मनाने के लिए आए हैं. ನಮಗೇನು ಉತ್ಸಾಹ, ಖುಷಿ. ಬಾಬನ ಬರ್ತ್ಡೇ ಇದು, ಬಾಬನ ಬರ್ತ್ಡೇ ಇದು, ಎಷ್ಟು ಖುಷಿ. ಲೌಕಿಕದಲ್ಲೂ ಅಷ್ಟೇ ಅಲ್ವಾ? ಮಗನ ಬರ್ತ್ಡೇ ಅಂತ ಹೇಳಿ ಅಪ್ಪ ಅಮ್ಮ ಎಲ್ಲ ಅರೇಂಜ್ ಮಾಡ್ತಾರೆ. ಆಮೇಲೆ ಅದೇ ಮಕ್ಕಳು ದೊಡ್ಡದಾದ್ಮೇಲೆ ನಮ್ದು ಇವತ್ತು ಡ್ಯಾಡಿ ಬರ್ತ್ಡೇ, ನಮ್ಮ ಅಪ್ಪನ ಬರ್ತ್ಡೇ, ನಮ್ಮ ಅಮ್ಮನ ಬರ್ತ್ಡೇ ಅಂತ ಎಷ್ಟು ಚಂದ ಅರೇಂಜ್ ಮಾಡ್ತಾರೆ. ಅವ್ರ ಬರ್ತ್ಡೇಗಿಂತ ಅವ್ರ ಪೇರೆಂಟ್ಸ್ ಬರ್ತಾರೆ, ಅವ್ರ ಚಿಲ್ಡ್ರನ್ ಬರ್ತ್ಡೇ ಖುಷಿಯಿಂದ ಆಚರಿಸ್ತಾರೆ. ಹಾಗೆ ನಮಗೆ ನಾವು ಬಾಬನ ಬರ್ತ್ಡೇ ಅಂತ ಖುಷಿಯಿಂದ ಬರ್ತೀವಿ. ಬಾಬಾ ಮಕ್ಕಳು ಬರ್ತ್ಡೇ ಅಂತ ಬಂದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ನಿಮ್ಮದೇ ಜಯಂತಿಯನ್ನು, ಅಲೌಕಿಕ ಬರ್ತ್ಡೇಯನ್ನು ಆಚರಿಸಲು ಬಂದಿದ್ದೀರಿ. ಇಡೀ ಕಲ್ಪದಲ್ಲಿ ಇಂಥ ನ್ಯಾರ ಪ್ಯಾರ ಬರ್ತ್ಡೇ ಇರಲು ಸಾಧ್ಯ ಇಲ್ಲ. ಯಾಕಿದು ನ್ಯಾರ ಪ್ಯಾರ ಹೇಳ್ರಿ? ಏನೇನಿದ್ರ ಯೂನಿಕ್ನೆಸ್ ಏನೇನು? सारे कल्प में देखा है ऐसे बर्थडे मनाया है जो बाप का भी और साथ में बच्चों का भी हो. ನೋಡಿರಾ ನೀವೆಂದಾದ್ರೂ ಇಂಥ ಬರ್ತ್ಡೇ? ಅಪ್ಪನ ಬರ್ತ್ಡೇ ಜೊತೆಗೆ ಮಕ್ಕಳ ಬರ್ತ್ಡೇ ಒಟ್ಟೊಟ್ಟಿಗಿರೋದು ನೋಡಿರಾ? क्योंकि विश्व परिवर्तन के कार्य में शिव बाप ब्रह्मा दादा के साथ साथ ब्राह्मण भी ज़रूर चाहिए. ಯಾಕೆ ಒಟ್ಟೊಟ್ಟಿಗೆ ಹುಟ್ಟಿದರು ಶಿವ ಬಾಬಾ ಮತ್ತು ಮಕ್ಕಳು? ಒಟ್ಟೊಟ್ಟಿಗೆ ಜಯಂತಿ ಯಾಕೆ?
ಯಾಕೆಂದರೆ ಶಿವಬಾಬಾ ಬಂದಿರೋದು ಯಾಕೆ? ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ. ವಿಶ್ವ ಪರಿವರ್ತನೆ ಕಾರ್ಯ ಶಿವಬಾಬಾ ಒಬ್ಬನೇ ಅಲ್ಲ. ಶಿವಬಾಬನ ಜೊತೆಗೆ ಬ್ರಹ್ಮಬಾಬಾ ಅಷ್ಟೇ ಸಾಕಾ? ಇಲ್ಲ. ಶಿವಬಾಬಾ, ಬ್ರಹ್ಮದಾದ, ಬ್ರಾಹ್ಮಣ ಇಷ್ಟರೂ ಬೇಕು. ब्राह्मणों के बिना यज्ञ सफल नहीं होता है. ವಿಶ್ವ ಪರಿವರ್ತನೆ ಕಾರ್ಯಕ್ಕೂ ಬ್ರಾಹ್ಮಣರು ಬೇಕು. ನೆಕ್ಸ್ಟ್, ಬ್ರಾಹ್ಮಣರ ವಿನಾ ಯಜ್ಞ ಸಫಲ ಆಗಲು ಸಾಧ್ಯ ಇಲ್ಲ. इसलिए बाप और बच्चों का इकट्ठा जन्मदिन है. ಎಷ್ಟು ಚಂದ ಕ್ಲಾರಿಫಿಕೇಶನ್ ಕೊಡ್ತಾರೆ ಬಾಬಾ. ಇಬ್ಬರು ಯಾಕೆ ಒಟ್ಟೊಟ್ಟಿಗೆ ಬರ್ತಡೆ? ತಂದೆ ಮತ್ತು ಮಕ್ಕಳ ಒಟ್ಟೊಟ್ಟಿಗೆ ಜನ್ಮದಿನ, ವಿಶ್ವ ಪರಿವರ್ತನೆ ಕಾರ್ಯಕ್ಕೆ, ಯಜ್ಞ ಸಫಲ ಆಗಲಿಕ್ಕೆ. अर्थात इकट्ठा जयंती है. तो बच्चे दिल ही दिल में बाप को मुबारक दे रहे हैं. ಮಕ್ಕಳ ಹೃದಯದಲ್ಲೇ ಗುಪ್ತವಾಗಿ ಹೃದಯ ತುಂಬಿ ಬಾಬನಿಗೆ ಶುಭಾಶಯ ಹೇಳ್ತಾ ಇದ್ದಾರೆ. बाबा हर ब्राह्मण बच्चे को अलौकिक जन्म की अरब करब से भी ज़्यादा दिल की दुआओं के साथ मुबारक दे रहे हैं. ಮಕ್ಕಳು ಒಬ್ಬ ತಂದೆಗೆ ಹೃದಯಪೂರ್ಣ ಶುಭಾಶಯ ಕೊಡ್ತಿದ್ದಾರೆ. ಇಷ್ಟೇ ನಮ್ಮ ಕೆಲಸ. ಒಬ್ಬ ತಂದೆಗೆ ಹೆಂಗೆ ಕೊಡ್ಬೇಕು ಶುಭಾಶಯ? ಹೃದಯಪೂರ್ಣವಾಗಿ. ಬಾಬಾ ಏನು ಮಾಡ್ತಾರೆ? ಬಾಬಾ ಪ್ರತಿಯೊಬ್ಬ ಎವ್ರಿ ಪರ್ಟಿಕ್ಯುಲರ್ ಇನ್ ಪರ್ಸ್ನಲ್ ಎವ್ರಿ ಬ್ರಾಹ್ಮಣ ಮಗುಗೆ ಈ ಅಲೌಕಿಕ ಜನ್ಮದ ಮುಬಾರಕ್ ಅಲ್ಲ, ಅರಬ್ ಕರಬ್ ಮುಬಾರಕ್. ನಾವು ಬರೀ ಮುಬಾರಕ್ ಕೊಟ್ಟರೆ ಬಾಬಾ ಏನು ಮಾಡ್ತಾರೆ? ಅರಬ್ ಕರಬ್ ಕಿಂತ ಜ್ಯಾದ ಹೃದಯ ತುಂಬಿ ಆಶೀರ್ವಾದಗಳು ಹಾಗೂ ಶುಭಾಶಯಗಳು ಎರಡು ಕೊಡ್ತಾರೆ ಬಾಬಾ. ಆಶೀರ್ವಾದಗಳು ಹಾಗೂ ಶುಭಾಶಯಗಳನ್ನು ಕೊಡ್ತಾರೆ. ತೋ ಮುಬಾರಕ್ ಹೋ, ಮುಬಾರಕ್ ಹೋ, ಮುಬಾರಕ್ ಹೋ. ಬಾಬಾ ಹೇಳುವಾಗಲೇ ಶಕ್ತಿ, ವೈಬ್ರೇಷನ್, ನಯನ, ಮುಖ, ಖುಷಿ ನೆನಪು ಮಾಡ್ಕೊರಿ. ಬಾಪ್ತದಾನ್ ಫೇಸ್. ಬಾಬಾ ಎಷ್ಟು ಪ್ರೀತಿಯಿಂದ ಶುಭಾಶಯಗಳು 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 ಹೇಳ್ತಾರೆ. बहुत अच्छा. एक हाथ की ताली अच्छी लगती है, दो हाथ की नहीं. ಹಾಂ, ನೀವು ಒಂದು ಕೈಯಿಂದ ಎತ್ತಿದ್ರಲ್ಲ, ಕೈ ಎತ್ತಿ ಎಲ್ಲ ಟಾಟಾ ಮಾಡಿದ್ರಲ್ಲ, ಭಾಳ ಚಲೋ ಆಯಿತು. ಎರಡು ಕೈಯಿಂದ ಚಪ್ಪಾಳಿ ತಟ್ಟುವುದು ಅದು ಶೋಭೆ ಅಲ್ಲ, ದೈವಿ ಗುಣ ಅಲ್ಲ. ಅದು ಒಂದೇ ಕೈಯಿಂದ ಶೋಭಿಸ್ತದೆ. ಅದು ಬಹುತ್ ಖುಷಿ ಹೇನಾ? ತೋ ಹಾತ್ ರುಕತೆ ನಹಿ, ಚಲ್ ಪಡತೆ ಹೇ. ಭಾಳ ಖುಷಿಯಾದಾಗ ಏನಾಗ್ಬಿಡ್ತದೆ ಅಂದರೆ ಕೆಲವೊಂದು ಒಂದೇ ಕೈಲೇ ಹಿಂಗೆ ಟಾಟಾ ವೇವಿಂಗ್ ಮಾಡೋಂಗೇ ಇಲ್ಲ. ಪಟ 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 ಜೋರಾಗಿ ಚಪ್ಪಾಳೆ ತಟ್ಟಿ ಬಿಡ್ತಾರೆ. ಖುಷಿ ಉಕ್ಕಿ ಉಕ್ಕಿ ಬಂದಾಗ. ಮತ್ತು ದುನಿಯಾ ಮೇ ಭಕ್ತ ಲೋಗ್ ಭಿ ಶಿವ ಜಯಂತಿ ಬಡೆ ಧೂಮ್ ಧಾಮ್ ಸೆ ಮನಾತೆ. ಏನು ಭಕ್ತಿ ಮಾರ್ಗ, ಸಂಭ್ರಮ ಅಂದರೆ ಸಂಭ್ರಮ. ಗ್ರೇಟ್ ಭಕ್ತರು ಎಲ್ಲ ಹಬ್ಬನೂ ಎಷ್ಟು ಸಂಭ್ರಮದಿಂದ ಖುಷಿ ಖುಷಿಯಿಂದ ರೆಡಿಯಾಗೋದೇನು, ಅದು ಸಂಪ್ರದಾಯಗಳನ್ನು ಫಾಲೋ ಮಾಡೋದೇನು, ಎಷ್ಟು ಪ್ರೀತಿಯಿಂದ ಶಿವ ಜಯಂತಿಯನ್ನು ಆಚರಿಸ್ತಾರೆ. ಧೂಮ್ ಧಾಮ್ ಆಗಿ ಸಂಭ್ರಮದಿಂದ ಗ್ರ್ಯಾಂಡಾಗಿ ಮಾಡ್ತಾರೆ. ಲೇಕಿನ್ ಆದರೆ ವಹ ಮನಾತೆ ಹೇ ಏಕ್ ದಿನ ಕಾ ಜಾಗರಣ, ಏಕ್ ದಿನ ಕಾ ವ್ರತ್. ಬಾಬಾ ಡಿಫ್ರೆನ್ಸ್ ಹೇಳ್ತಾರೆ. ಈಗ ಒಂದೊಂದೇ ಡಿಫ್ರೆನ್ಸ್. ಭಕ್ತಿ ಮಾರ್ಗದ ಶಿವ ಜಯಂತಿಗೂ ಜ್ಞಾನ ಮಾರ್ಗದ ಶಿವ ಜಯಂತಿಗೂ ಅವರು ಒಂದು ದಿನದ ವ್ರತ, ಒಂದು ದಿನ ಅದು ತಿನ್ನಲ್ಲ ಇದು ತಿನ್ನಲ್ಲ, ಒಂದು ದಿನದ ವ್ರತ, ಒಂದು ದಿನದ ಜಾಗರಣೆ ಮಾಡುತ್ತಾರೆ. आप बच्चों ने अज्ञान नींद से जागरण का संकल्प एक दिन के लिए नहीं किया है. जागरण वह भी करते हैं, लेकिन आपने एक संगम युग का हीरे तुल्य जन्म जागरण किया है. ನಾವು ಮಕ್ಕಳನ್ನು ಜಾಗರಣೆ ಮಾಡಿವೆ, ಆದರೆ ನಾವು ಕೇವಲ ಅಜ್ಞಾನ ನಿದ್ರೆಯಿಂದ ಜಾಗರಣೆ ಮಾಡುವ ಸಂಕಲ್ಪ ಒಂದು ದಿನಕ್ಕಲ್ಲ. ನಾನು ಇವತ್ತೊಂದು ದಿನ ಅಜ್ಞಾನದಿಂದ ಮುಕ್ತನಾಗುವೆ ಅಂದಿಲ್ಲ. ಒಂದು ದಿನ ಅಷ್ಟೇ ಅಜ್ಞಾನದ ನಿದ್ರೆಯಿಂದ ಜಾಗೃತರಾಗಿಲ್ಲ ನಾವು. ಆದರೆ ನಮ್ಮ ಜಾಗರಣೆ ಈ ಸಂಗಮ ಯುಗದ ವಜ್ರ ಸಮಾನವಾದ ಜನ್ಮ ಪರ್ಯಂತವಾಗಿ ಜಾಗರಣೆ ಮಾಡಿದ್ದೇವೆ. ಒಂದಿನ ನಾವು ರಾತ್ರಿ ಎದ್ದೇಳಬೇಕಂತೇನು ನಾವು ದೃಢ ಪ್ರತಿಜ್ಞೆ ಮಾಡಿಲ್ಲ. ಇಡೀ ಜನ್ಮ ಪರ್ಯಂತ ನಾವು ಜಾಗೃತ. ಹಾಂ, ಒಂದಿನ ಜಾಗರಣೆ ಅವರು ಮಾಡ್ತಾರೆ. ಆದರೆ ನಾವೀಗ ಜಾಗೃತರಾಗಿದ್ದೀವಿ, ಜಾಗರಣೆ ಮಾಡಬೇಕಂತ ಸಂಕಲ್ಪ ಮಾಡಿದ್ದೀವಿ, ಆಲ್ರೆಡಿ ವ್ರತ ಶುರು ಮಾಡಿಬಿಟ್ಟಿವಿ.
बाबा प्रश्न ಕೇಳ್ತಾರೆ, ಜಾಗ ಗಯೇ ಹೈ ನಾ, ಅಭಿ ಫಿರ್ ಸೋಯೆಂಗೆ ತೋ ನಹೀ ನಾ, ಎದ್ದಿದ್ದೀರಿ ತಾನೆ, ಯಾವ ಕಾರಣಕ್ಕೂ ಮತ್ತೆ ಮಕ್ಕೊಳ್ಳಲ್ಲ, ಯಾ ಥೋಡಾ ಥೋಡಾ ಸೋ ಜಾಯೆಂಗೆ, ಅಥವಾ ನಡುವೆ ಏನಾದರೂ ಮಲಗಿಬಿಡ್ತೀರಾ. अच्छा सोए नहीं तो थोड़ा झुटका खा लेंगे. ಸೋನಾ ಅಂದ್ರೇನಪ್ಪ, ಬಾಬಾನೇ ಬಿಟ್ಬಿಡೋದು. ಇಲ್ಲ ಮತ್ತು ಬಾಬಾನೇನು ಬಿಡಲ್ಲ, ನಡು ಸ್ವಲ್ಪ ಕಟ್ ಅಂದರೆ ಮಲಗಂಗಿಲ್ಲ, ನಡು ತೂಕುಡಿಸೋದು. ಈ ರೀತಿ ಏನಾರು ಮಾಡ್ತೀರಾ? ಬಾಬಾ ಕೇಳ್ತಾರೆ. ये जागरण ऐसा जागरण है जो स्वयं तो जाग जाते लेकिन औरों को भी जगाते हैं. ಪರಮಾತ್ಮ ನಮಗೆ ಎಂಥ ಬೆಸ್ಟ್ ಜಾಗರಣೆ ಕೊಟ್ಟಾರಂದರೆ, ಮತ್ತು ಲೈಫ್ನಲ್ಲಿ ಅಜ್ಞಾನದ ಅಂಧಕಾರ ಕಡೆಗೆ ನಾವು ಮಲಗೋರಲ್ಲ. ನಾವಷ್ಟೇ ಜಾಗೃತರಾಗೋದಲ್ಲ, ನಾವಂತೂ ಜಾಗೃತರಾಗ್ತೀವಿ, ಜೊತೆಗೆ ಅನೇಕರನ್ನು ಜಾಗೃತ ಮಾಡುವಂತಹ ಜಾಗರಣೆ ಇದು. ಜ್ಞಾನ ಕಿ ಜೀವನ್ ಮೇ ಜಾಗರಣ ಮಾನ, ಅಂಧಕಾರ ಸೆ ರೋಶನಿ ಮೇ ಆನ. ಈ ಜ್ಞಾನಮಯ ಜೀವನದಲ್ಲಿ ಜಾಗರಣೆ ಅಂದ್ರೇನು? ಜ್ಞಾನಮಯ ಜೀವನದಲ್ಲಿ ಜಾಗರಣೆ ಅಂದರೆ ಕತ್ತಲಿನಿಂದ ಬೆಳಕಿನಡೆಗೆ ಬರುವುದು. ಇದೆಂಥ ಜಾಗರಣೆ? ಅಲೌಕಿಕ ಜಾಗರಣ. ಇದು ಜ್ಞಾನ ಜೀವನದ ಜಾಗರಣ. ಅಲೌಕಿಕ ಜಾಗರಣ ಎಲ್ಲರಿಗೂ ಚೆನ್ನಾಗಿ ಅನ್ನಿಸ್ತದೆ ತಾನೆ? ಜಬ್ ಸೆ ಜನ್ಮ ಲಿಯಾ ಜಯಂತಿ ಮನಾಯಿ ತಬ್ ಸೆ ಕ್ಯಾ ಕ್ಯಾ ವ್ರತ ಲಿಯಾ, ಯಾದ್ ಹೈ ನಾ? ಯಾವತ್ತಿನಿಂದ ನಾವು ಬರ್ತ್ಡೇ ಆಚರಿಸ್ಕೊಳ್ತಿದ್ದೀವೋ, ಅರ್ಥಾತ್ ಶಿವಬಾಬನ ಮಕ್ಕಳಾದ್ವಿ, ಯಾವಾಗಿನಿಂದ ಸಂಗಮ ಯುಗದಲ್ಲಿ ನಾವು ಹುಟ್ಟಿದ್ವಿ, ಅವತ್ತಿನಿಂದ ಏನೇನು ವ್ರತ ತೆಗೆದುಕೊಂಡಿದ್ದೀರಿ ನೆನಪಿದಾವ? ಎಷ್ಟು ಸಾರಿ ಪ್ರತಿಜ್ಞೆಗಳನ್ನು ಮಾಡ್ತೀವಿ. बच्चे कहते हैं याद तो क्या, हमारी तो नेचुरल जीवन ही वृत्त की हो गई. ಬಾಬಾ ಹೇಳ್ತಾರೆ, ಮಕ್ಕಳು ಎಷ್ಟು ಚಂದ ಉತ್ತರ ಕೊಡ್ತಾರೆ. ಬಾಬಾ, ವೃತ್ತ ನೆನಪಿದೆ ಅಂತ ನೀವು ಯಾಕೆ ಪ್ರಶ್ನೆ ಕೇಳ್ತೀರಿ ಬಾಬಾ? ನನ್ನ ನ್ಯಾಚುರಲ್ ಜೀವನನೇ ವೃತ್ತಮಯ ಜೀವನವಾಗಿದೆ. ಹೇಳಿ, ಏನೇನು ವೃತ್ತ ತಗೊಂಡಿವಿ ಸಂಗಮಯುಗಕ್ಕೆ ಕಾಲಿಟ್ಟಾಗಿಂದ? ಯಾವ ವೃತ್ತ ಅಂದರೆ ಅನ್ಬ್ರೇಕೇಬಲ್, ಧಾರಣೆ, ಪ್ರತಿಜ್ಞೆ. ಫಸ್ಟ್ ಪವಿತ್ರ ಆಹಾರ, पवित्र व्यवहार, पवित्र विचार, यह जीवन बन गई. ಇದು ಕೇವಲ ಪ್ರತಿಜ್ಞೆ, ವೃತ ಅಲ್ಲ, ಇದು ಜೀವನನೇ ಆಗಿಬಿಡ್ತು. ಯಾವುದ್ಯಾವುದು? ಪವಿತ್ರ ಆಹಾರ, ಪವಿತ್ರ ವ್ಯವಹಾರ, ಪವಿತ್ರ ವಿಚಾರ. ಸ್ಪಷ್ಟಪಡಿಸ್ತಾರೆ ಬಾಬಾ, एक मास के लिए 2 मास के लिए नहीं, ಜೀವನ ही ವ್ರತ ಧಾರಣ करने वाले बन गई. ನಾನು ಜೀವನ ಪವಿತ್ರ ಇಟ್ಟುಕೊಳ್ಳುವೆ, 1 ತಿಂಗಳ 2 ತಿಂಗಳಕ್ಕಲ್ಲ. ಪವಿತ್ರ ಆಹಾರ, ಪವಿತ್ರ ವ್ಯವಹಾರ, ಪವಿತ್ರ ವಿಚಾರ. ಬಾಬಾ ತಿಳಿಸಿದ್ರೆ ಇದು ಜೀವನವೇ ವೃತಮಯ ಜೀವನವಾಯಿತು. ಮೌಂಟ್ ಅಬಕ್ಕೆ ಹೋಗೋ ಪೂರ್ತಕ್ಕೆ 2 ತಿಂಗಳ ಸರಿ ಮಾಡ್ತೀನಿ ರೀ, ಹಂಗಲ್ಲ. ಲೈಫೇ ಪವಿತ್ರಮಯ. ನ್ಯಾಚುರಲ್ ಬನ್ ಗೈ और ನೇಚರ್ ಬನ್ ಗೈ. ಯಾವ್ದು ನಮಗೆ ನ್ಯಾಚುರಲ್ ಆಗಿಬಿಡುತ್ತೋ ಅದು ನೇಚರ್ ಆಗಿಬಿಡುತ್ತೋ. ನ್ಯಾಚುರಲ್ ಅಂದರೆ ಸ್ವಾಭಾವಿಕ, ತಾನಾಗಿ ಆಗಿಬಿಡುತ್ತೋ ಅದು ನಮ್ಮ ಸಂಸ್ಕಾರ ಸ್ವಭಾವ ಆಗಿಬಿಡ್ತದೆ. ಏನು ನೇಚರ್ ಆಯ್ತು ಹೇಳ್ರಿ ಸಂಗಮಯುಗಕ್ಕೆ ಕಾಲಿಟ್ಟಾಗಿಂದ? ಪವಿತ್ರತಾ ಕಿ ನೇಚರ್ ಬನ್ ಗೈನಾ, ಪವಿತ್ರತೆಯ ನೇಚರ್ ಆಯಿತು. ನೇಚರ್ ಬನ್ ಗೈ ಹೇ ಯಾ ಬನಾನೆ ಪಡ್ತಿ ಹೇ? ಇನ್ನೂ ಬಾಬಾ ಬಿಡಿಸಿ ಕೇಳ್ತಿದ್ದಾರೆ ನೋಡಿ, ಪವಿತ್ರತೆ ಅನ್ನೋದು ಜೀವನ ಆಗಿಬಿಟ್ಟಿದೆಯೋ ಅಥವಾ ಮಾಡ್ಕೋಬೇಕಾಗಿದೆಯಾ? ಬನ್ ಗೈನಾ, ಆಗಿದೆ ತಾನೆ. ಸಿರ್ಫ್ ಕಾಂತ್ ಹಿಲಾವ್ ಬಸ್. ಅಲ್ಲ, ಆಗಿದೆಯಲ್ಲ ಹೇಳ್ರಿ. ನಿಮಗೆ ಹೇಳೋಕ್ಕಾಗಿಲ್ವಾ? ಅಟ್ಲೀಸ್ಟ್ ನಿಮ್ಮ ಕುತ್ತಿಗೆ ಗೋಣು ಅಲ್ಲಾಡಿಸಿ ಹೇಳ್ರಿ, ಆಗಿದೆ, ಕಾಂದ್ ಹಿಲಾವು. ಬಾಬಾ ತಿಳಿಸ್ತಾ ಇದ್ದಾರೆ, ಬನ್ ಗೈ ಅಪವಿತ್ರತಾ ನೇಚರ್ ಸೆ ಸಮಾಪ್ತ ಹೋ ಗೈ. ಅಪವಿತ್ರತೆಯು ಸ್ವಭಾವತಃವಾಗಿ ಫುಲ್ ಸಮಾಪ್ತಿಯಾಗಿದೆ ಅಲ್ವಾ? ಫೀಲ್ ಆಗ್ತದಲ್ಲ ಅಪವಿತ್ರತೆ, ನೆನಪು, ಪ್ರಕಟ ಇಲ್ವೇ ಇಲ್ಲ, ಎಲ್ಲ ಸಮಾಪ್ತ, ಸ್ವಚ್ಛ. अपवित्रता नेचर से समाप्त हो गई और पवित्रता जीवन में समा गई.
ಪವಿತ್ರತೆಯು ಜೀವನದಲ್ಲಿ ಸಮಾವೇಶ ಆಗಿಬಿಟ್ಟಿದೆ. ಐಸಿ ಹೀರೆ ತುಲ್ಯ ಶಿವ ಜಯಂತಿ ವ ಸಾಲಿಗ್ರಾಮ್ ಜಯಂತಿ ಮನಾಲಿ. ಬಾಬಾ ತಿಳಿಸಿದ್ರೆ ಇಂತಹ ಶಿವ ಜಯಂತಿ ವಜ್ರ ಸಮಾನ ಜಯಂತಿ. ಎಂಥ ಶಿವ ಜಯಂತಿ? ಲೈಫ್ ಲಾಂಗ್ ಅಜ್ಞಾನದ ನಿದ್ರೆಯಿಂದ ಮುಕ್ತ. ಒಂದಿನ ಅಷ್ಟೇ ನಿದ್ರೆ ಗೆಡುವುದಲ್ಲ. ವಜ್ರ ಸಮಾನ ಜಯಂತಿ ಯಾಕಾಯಿತು? ಪವಿತ್ರ ಆಹಾರ, ವ್ಯವಹಾರ, ಪವಿತ್ರ ವಿಚಾರ ಇದು ನ್ಯಾಚುರಲ್ ಆಗಬೇಕು, ನೇಚರ್ ಆಗಬೇಕು. ಅಪವಿತ್ರತೆ ಅನ್ನೋದೇ ಸಮಾಪ್ತಿ ಆಗಬೇಕು. ಆವಾಗಿದು ವಜ್ರ ಸಮಾನ ಶಿವ ಜಯಂತಿ, सालिग्राम जयंती। चारों ओर के देश विदेश के बच्चे भी साथ साथ मना रहे हैं। ನಾಲ್ಕು ಕಡೆಯಲ್ಲಿರುವ ದೇಶ ವಿದೇಶದ ಮಕ್ಕಳು ಒಟ್ಟೊಟ್ಟಿಗೆ, ಮತ್ತು ಬರ್ತ್ಡೇ ಒಟ್ಟೊಟ್ಟಿಗೆ ಅಂದಮೇಲೆ ಒಟ್ಟೊಟ್ಟಿಗೆ ಆಚರಿಸ್ಕೋಬೇಕಲ್ಲ, ಪರ್ಸನಲ್ ಏನಿಲ್ಲ। बाप दादा देख रहे कि चारों ओर बाप साथ और आपके साथ वह भी कितने खुश हो रहे हैं। ಬಾಪ್ ದಾದಾ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಭಾರತೀಯರು ಎಷ್ಟು ಖುಷಿಯಿಂದ ಶಿವ ಜಯಂತಿ ಆಚರಿಸ್ತಾ ಇದ್ದಾರೋ, ಫಾರಿನ್ನಲ್ಲಿರೋ ಬಾಬನ ಮಕ್ಕಳು ಎಷ್ಟು ಖುಷಿಯಿಂದ ಆಚರಿಸ್ತಾ ಇದ್ದಾರೆ। ಏನೇನು ಮಾಡ್ತೀವಿ ಶಿವರಾತ್ರಿ? ವ್ರತ, ಜಾಗರಣೆ ಎರಡು ಎಕ್ಸ್ಪ್ಲೇನ್ ಮಾಡಿದ್ರ ಬಾಬಾ। ನೆಕ್ಸ್ಟ್, आज के दिन विशेष भक्त लोग आपका यादगार बलि भी चढ़ाते हैं। ನಿಮ್ಮದೇ ಈ ಸಂಗಮಯುಗದ ಪ್ರತೀಕ ನೆನಪಿನ ಕುರುಹು ಯಾದಗಾರ್ ಬಲಿನೂ ಅರ್ಪಿಸ್ತಾರೆ। आप सब मन वचन कर्म से बाप के आगे समर्पण होते हो। उसी की यादगार भक्त लोग अपने को बलि नहीं चढ़ाते, बकरे को बलि चढ़ा देते हैं। ನೀವು ಮಾಡಿದ್ದೆ ಅವ್ರು ಕಾಪಿ ಮಾಡಬೇಕಲ್ವಾ? ನೀವೇನು ಮಾಡ್ತೀರಿ? ಮನ ವಚನ ಕರ್ಮದಿಂದ ನಿಮ್ಮನ್ನೇ ನೀವು ಸಂಪೂರ್ಣ ಬಾಬನಿಗೆ ಸಮರ್ಪಣೆ ಮಾಡ್ಕೊತೀರಿ। ಇದರ ಪ್ರತೀಕವೇ ನೆನಪಿನ ಅರ್ಥವಾಗಿ ಭಕ್ತರು ತಮ್ಮನ್ನು ಅರ್ಪಿಸಿಕೊಳ್ಳಲ್ಲ, ಅದರ ಬದಲು ಪಾಪ ಬಕ್ರಾ, ಆ ಬಕ್ರಾನ ಬಲಿ ಚढ़ाते हैं, ಮೇಕೆಯನ್ನು ಅರ್ಪಣೆ ಮಾಡಿಬಿಡ್ತಾರೆ। और कोई नहीं मिले, बकरा ही क्यों मिला? ಯಾಕೆ? ನಾಯಿನ ಅರ್ಪಣೆ ಮಾಡ್ಬೋದಿತ್ತಲ್ಲ, ಬೆಕ್ಕ ಅರ್ಪಣೆ ಮಾಡ್ಬೋದಿತ್ತಲ್ಲ, ಪರಮಾತ್ಮನಿಗೆ ಇಲಿ ಅರ್ಪಣೆ ಮಾಡ್ಬೋದಿತ್ತಲ್ಲ, ಮೇಕೆ ಯಾಕೆ ಅರ್ಪಣೆ ಮಾಡಬೇಕು? इसका भी रहस्य आप जानते हो। ಇದರ ರಹಸ್ಯ ನಿಮಗೆ ಗೊತ್ತಿದೆ ಅಲ್ಲ, ಮತ್ತು ಅವನ್ನೆಲ್ಲ ತಿಳಿಸ್ಕೊಟ್ಬಿಟ್ಟನಲ್ಲ। क्योंकि सबसे बड़े से बड़ा है, ದೇಹಾಭಿಮಾನ का कारण है मैपन। ಎಲ್ಲದಕ್ಕಿಂತ ದೊಡ್ಡ ದೇಹಾಭಿಮಾನದ ಕಾರಣ ನನ್ನತನ, ನಾನು। यह मैपन जब अर्पण कर लेते हैं तभी ब्राह्मण बनते हो। ಯಾವಾಗ ನನ್ನತನವನ್ನು, ನಾನು, ನನ್ನದು ಶಿವಾರ್ಪಣೆ ಮಾಡಿಬಿಡ್ತೀವಲ್ಲ, ಅದೇ ರಿಯಲ್ ನಾವು ಬ್ರಾಹ್ಮಣರಾದಂತೆ। तो बकरा भी क्या करता है? ಈ ಬಕರಾ ಮೇಕೆ ಏನು ಮಾಡ್ತದೆ? ಮೇ 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 ಅಂತದೆ। तो ये देहाभिमान का मैपन की निशानी है। ಇದು ದೇಹಾಭಿಮಾನದ ಮೈಪನ್ನಿನ ನಿಶಾನಿಯಾಗಿದೆ, ಬಾಬಾ ತಿಳಿಸ್ತಾರೆ। और देहाभिमान का मैपन बहुत सूक्ष्म भी है। ದೇಹಾಭಿಮಾನದ ನನ್ನತನ ಬಹಳ ಸೂಕ್ಷ್ಮವಾಗಿದೆ। ಸೂಕ್ಷ್ಮ ಅಷ್ಟೇ ಅಲ್ಲ, ಬಾಬಾ ಹೇಳ್ತಾರೆ ಭಿನ್ನ ಭಿನ್ನ ಪ್ರಕಾರ ಕಾ ಭಿ ಹೈ। ಇಷ್ಟು ಬೆಸ್ಟ್ ಅನಲೈಸ್ ಮಾಡ್ತಾರೆ ಬಾಬಾ। ನನ್ನತನದಲ್ಲಿ ಸೂಕ್ಷ್ಮ ಮತ್ತು ವೆರೈಟಿ ಅದನ್ನು ಅರ್ಪಣೆ ಮಾಡಿದ್ದಕ್ಕೆ ಬಾಬಾ ಅಂತಾರೆ ಮೇಕೆ ಅರ್ಪಣೆ। ಸಬ್ಸೆ ಪಹಲೆ ಮೈಪನ್ ಹೇ, ನನ್ನತನದಲ್ಲಿ ಫಸ್ಟ್ ಪ್ರಕಾರ ಮೈ ಶರೀರ ಹೂँ, ಫಲಾನಾ ಹೂँ, ನಾನು ಶರೀರ, ಇದು ಫಸ್ಟ್ ನನ್ನತನ, ದೇಹಾಭಿಮಾನ, ಇದನ್ನು ಅರ್ಪಣೆ ಮಾಡಬೇಕು। ಫಿರ್ ಆಗೆ ಚಲೋ, ನಾನು ಶರೀರ, ನಾ ವೈಟು, ನಾ ಬ್ಲ್ಯಾಕು, ನಾ ಹೈಟು, ನಾ ವೇಟು, ಶರೀರ ಅಂದಾಗಲ್ವಾ ಅದೆಲ್ಲ ಬರೋದು। ನಾ ಇಂಜಿನಿಯರು, ನಾ ಡಾಕ್ಟ್ರು, ನಾ ಲಾಯರು। ನೆಕ್ಸ್ಟ್, तो संबंध में फंसने का भी भिन्न भिन्न मैपन है। ಸಂಬಂಧದಲ್ಲಿ ಸಿಕ್ಕಾಕೊಳ್ಳುವಂಥ ಭಿನ್ನ ಭಿನ್ನ ನನ್ನತನಗಳಿವೆ।
ಇನ್ನೊಂದು ಮೈಪನ್ ಯಾವ್ದು ಹೇಳಿ? आगे चलो तो भिन्न भिन्न पोजीशन का भी मैपन है। ನಾ ಲೀಡರ್, ನಾನು ಹೈಯೆಸ್ಟ್ ಪೋಸ್ಟು, ಇದನ್ನು ನನ್ನತನದ ಭಿನ್ನ ಭಿನ್ನ ಪೊಸಿಷನ್ಸಿನ ನನ್ನತನ. ಇವೇನಿದು ವೆರೈಟಿ ರೂಪದ ಮೈಪನ್. ಇನ್ನೊಂದು ಉಸ್ಸೆ ಬಿ ಸೂಕ್ಷ್ಮ, ಇನ್ನೊಂದು ವಿಶೇಷವಾದ ಸೂಕ್ಷ್ಮ ಮೈಪನ್, अपनी ವಿಶೇಷತೆಗಳ का ಮೈಪನ್. ನಾನು ವಿಶೇಷತೆಗಳ ಮೈಪನ್, ಇದು ಸೂಕ್ಷ್ಮ. ಎಷ್ಟು ಚಂದ ಬಾಬಾ ಬೈಫರ್ಕೇಟ್ ಮಾಡ್ತಾರೆ. ಹೊರಗಿನ ದೇಹ, ಸಂಬಂಧ, ಪೊಸಿಷನ್ ಇವು ಎಕ್ಸ್ಟರ್ನಲ್, ಅವು ಭಿನ್ನ ಭಿನ್ನ ಪ್ರಕಾರ ಇದೆ. ವಿಶೇಷತೆಯ ಮೈಪನ್ ಐತಲ್ಲ, ಅದು ಒಳಗೈತಿ. ನಾ ಭಾಳ ಇಂಟೆಲಿಜೆಂಟ್, ಅದು ಎಕ್ಸ್ಟರ್ನಲ್ ಕಾಣಲ್ಲ. ನಾನು ಭಾಳ ಇಂಟೆಲಿಜೆಂಟು, ನಾ ಭಾಳ ಸೇವೆ ಮಾಡ್ತೀನಿ, ನನ್ನಷ್ಟು ಯಾರು ಮಾಡಲ್ಲ, ನಾ ಭಾಳ ಪುರುಷಾರ್ಥ ಮಾಡ, ಇದೈತಲ್ಲ. ಈ ವಿಶೇಷತಾ का ಮೈಪನ್ ಏನು ಮಾಡ್ತದೆ? ಓ पर से नीचे ले आता है. ರಿಯಲಿ ನಿಮ್ಮ ಹತ್ರ ಭಾಳ ಬೆಸ್ಟ್ ವಿಶೇಷತೆ ಇರ್ತದೆ, ಯಾರ ಹತ್ರ ಇರದೇ ಇರೋ ವಿಶೇಷತೆ ಇರ್ತದೆ. ಆದರೆ ಆ ವಿಶೇಷತೆಯೊಳಗೆ ನಾನು ಚಲೋ ಮಾಡ್ತೀನಿ, ನಾ ಬೆಸ್ಟ್ ಮಾಡ್ತೀನಿ, ನನ್ನಷ್ಟು ಯಾರು ಮಾಡೋಂಗಿಲ್ಲ. ಮೈಪನ್ ಬಂತಂದರೆ ಎಷ್ಟು ಮ್ಯಾಲೆ ಇರ್ತೀವೋ ಆ ವಿಶೇಷತೆಯಿಂದ ಅಷ್ಟೇ ನೀಚೆಲೆ ಆತ, ಕೆಳಗೆ ಬಿದ್ದುಬಿಡ್ತೀವಿ. ವಿಶೇಷತೆ ಹರೇಕ್ ಮೇ ಹೇ. ವಿಶೇಷತೆ ದುರಾಭಿಮಾನ ಇರಬಾರ್ದು. ಯಾಕೆ ನಾನು ಒಬ್ಬನೇ ವಿಶೇಷಾತ್ಮನ? ಬೇರೆ ಯಾರಲ್ಲೂ ವಿಶೇಷತೆ ಇಲ್ವಾ? ಎಲ್ಲರಲ್ಲೂ ವಿಶೇಷತೆಗಳಿವೆ. ಶುಭಾಬನ್ ವಿಶಾಲ ಕಣ್ಣು ನೋಡ್ರಿ, ಅದೆಂಥ ಸ್ಪೆಷಲ್ ಕಣ್ಣು. ಅವ್ನು ಸ್ಪೆಷಲ್ ಕಣ್ಣಿರೋದಕ್ಕೆ ಅವ್ನಿಗೆ ಎಲ್ಲದರೊಳಗಿನ ಸ್ಪೆಷಾಲಿಟಿನೇ ಕಾಣ್ತದೆ. ऐसे कोई भी मनुष्यात्मा नहीं है जिसमें चाहे स्थूल चाहे सूक्ष्म कोई भी विशेषता ना हो. ರಚಯಿತ ಹೇಳ್ತಾನೆ ಪರಮಾತ್ಮ, ಇಂತಹ ವ್ಯಕ್ತಿಯಲ್ಲಿ ಸ್ಥೂಲ ಫಿಸಿಕಲ್ ವಿಶೇಷತೆನೂ ಇಲ್ಲ, ಅಂತರಂಗದ ಸೂಕ್ಷ್ಮ ಕೆಪಾಸಿಟೀಸಿನ ವಿಶೇಷತೆಯೂ ಇಲ್ಲ ಅನ್ನುವಂತಹ ಒಬ್ಬ ವ್ಯಕ್ತಿನೂ ಇಲ್ಲ. ಬಾಬಾ ಹೇಳ್ತಾರೆ, ಒಂದು ಸೂಕ್ಷ್ಮ ಒಂದು ಸ್ಥೂಲ ಇದ್ದೇ ಇರ್ತದೆ. ज्ञानी जीवन में हर ब्राह्मण के अंदर कम से कम एक विशेषता आवश्यक है. ಬಾಬಾ ತಿಳಿಸಿದ್ರೆ ಹೋಗಲಿ, ಬ್ರಾಹ್ಮಣರನ್ನು ತಗೊಳ್ರಿ, ಸಂಗಮಯುಗದ ಜ್ಞಾನಿ ಜೀವನದಲ್ಲಿ ಪ್ರತಿಯೊಬ್ಬರಲ್ಲೂ ಒಂದಾದರೂ ಸ್ಪೆಷಾಲಿಟಿ ಇದೆ, ಮಿನಿಮಮ್ ಒಂದರ ಸ್ಪೆಷಾಲಿಟಿ ಅವಶ್ಯವಾಗಿದೆ ಅಂತ ಬಾಬಾ ತನ್ನ ಮಕ್ಕಳನ್ನು ಮೆಚ್ಚಿ ಹೇಳ್ತಾರೆ. ಲೇಕಿನ್ ಜ್ಞಾನಿ ಜೀವನ ಮೇ ವಿಶೇಷತಾ ಪರಮಾತ್ಮ ದೇನ ಹೈ. ಜ್ಞಾನಿ ಜೀವನದಲ್ಲಿ ವಿಶೇಷತೆಯು ಪರಮಾತ್ಮನು ಕೊಟ್ಟ ಕೊಡುಗೆಯಾಗಿದೆ. ಪರಮಾತ್ಮ ಕಿ ಸೌಗಾತ್ ಹೈ. ಎಷ್ಟು ಬೆಸ್ಟ್ ಶಬ್ದ ಹೇಳ್ತಾರೆ ಬಾಬಾ, ಭಗವಂತ ಕೊಟ್ಟ ಗಿಫ್ಟ್ ಆಗಿದೆ. जब परमात्मा की देन को देहाभिमानवश मैपन में लाते हैं, मैं ऐसा हूँ, ये रॉयल अभिमान बड़े ते बड़ा मैपन है. ಬಾಬಾ ನೋಡ್ರಿ ಡಬಲ್ ಅಂಡರ್ಲೈನ್ ಮಾಡ್ತಾರೆ. ಎಕ್ಸ್ಟರ್ನಲ್ ದೇಹ ಸಂಬಂಧದ ಹೇಳ್ತಿಲ್ಲ ಬಾಬಾ, ಅದು ಟಕ ಟಕ ಮುರ್ಕೊಂಡು ಹೋಗ್ಬಿಡ್ಬೋದು ಆ ಅಭಿಮಾನಗಳು, ಆ ಮೈಪನ್ನ. ಈ ವಿಶೇಷತೆ ಮೈಪನ್ನ ಐತಲ್ಲ, ಏನು ವಿಶೇಷತೆ ಮೈಪನ್? ಪರಮಾತ್ಮ ಕೊಟ್ಟ ಕೊಡುಗೆ, ಪರಮಾತ್ಮ ಕೊಟ್ಟ ಗಿಫ್ಟ್, ಅದನ್ನು ದೇಹಾಭಿಮಾನದ ವಶದಲ್ಲಿ ಬಂದು ನನ್ನತನದಲ್ಲಿ ಬಂದುಬಿಡ್ತೀವಲ್ಲ, ನಾನು ಹಿಂಗಿದ್ದೀನಿ. ಈ ರಾಯಲ್ ಅಭಿಮಾನ ಎಲ್ಲದಕ್ಕಿಂತ ದೊಡ್ಡ ಮೈಪನ್ನಾಗಿದೆ. ಮೈ ಐಸಾ ಹೂँ, ನಾನು ಭಾಳ ಜಾಣ, ಇನ್ನೊಬ್ರಿಗಿಂತ ನಾ ಇಂಟೆಲಿಜೆಂಟ್, ಇನ್ನೊಬ್ರಿಗಿಂತ ನಾ ಸದ್ಗುಣ ಸಂಪನ್ನ. ಇದು ರಾಯಲ್ ಅಭಿಮಾನ. ಸೂಕ್ಷ್ಮ ಮೈಪನ್ ರಾಯಲ್ ಅಭಿಮಾನ, ಅದು ಬ್ರಾಹ್ಮಣರ ಜೀವನದಲ್ಲಿ ಬಿಕೆ ಆದಮೇಲೆ. ಇದು ಎಲ್ಲದಕ್ಕಿಂತ ಬಡೇತೆ ಬಡ ಮೈಪನ್, ಬರೀ ಸೂಕ್ಷ್ಮ ಮೈಪನ್ ಅಲ್ಲ, ಬಡೇತೆ ಬಡ ಮೈಪನ್, नीचे आने वाली मैपन, रॉयल अभिमान. तो समर्पण तो हुए ही है, लेकिन आगे क्या देखना है? ಸಮರ್ಪಣೆ ಅಂತೂ ಆಗಿದ್ದೀವಿ, ಮುಂದೇನು ನೋಡಬೇಕಾಗಿದೆ? टीचर्स सभी अपने को क्या कहती हैं? ಟೀಚರ್ಸ್ ತಮ್ಮನ್ನು ತಾವು ಏನಂತ ಹೇಳಿಸ್ಕೊಳ್ತೀರಿ? ಸಮರ್ಪಣ ಹೇನಾ? ಟೀಚರ್ಸ್ ಅಂದರೆ ಸಮರ್ಪಿತರಲ್ವಾ? ಟೀಚರ್ಸ್ ಅಭಿ ಸಮರ್ಪಣ ಹೇ? ಟೀಚರ್ಸ್ ಎಲ್ಲರೂ ಸಮರ್ಪಿತರಾಗಿದ್ದೀರಾ? ಬಾಬಾ ಟೀಚರ್ಸ್ ಕೇಳ್ತಾರೆ. अच्छा, प्रवृत्ति में रहने वाले समर्पण है?
ಬಾಬಾ ಪ್ರವೃತ್ತಿಯರನ್ನು ಬಿಡಲ್ಲ. ಸೇಮ್ ಪ್ರಶ್ನೆ, ಪ್ರವೃತ್ತಿಯಲ್ಲಿರೋರು ಸಮರ್ಪಿತರಾಗಿದ್ದೀರಾ? ಉತ್ತರನೇ ಕೊಡಲ್ಲ ಮಕ್ಕಳು. ಬಾಬಾ ಬಿಡಿಸಿ ಕೇಳ್ತಾರೆ, ಹಾಂ ಯಾ ನಾ. ಟೀಚರ್ ಸಮರ್ಪಣಾ ಎಸ್ ಅಂದ್ಬಿಟ್ರು. ಪ್ರವೃತ್ತಿಯವ್ರಿಗೆ ಬಾಬಾ ಪುನಃ ಕೇಳ್ತಾರೆ, ಹಾಂ ಅಥವಾ ನಾ ಹೇಳ್ರಿ. ಮತ್ತೆ ಬಿಡಿಸಿ ಕೇಳ್ತಾರೆ ಬಾಬಾ, ಪಾಂಡವ ಸಮರ್ಪಣೆ ಹೇ, ಅಣ್ಣಂದಿರು ಸಮರ್ಪಿತರಾಗಿದ್ದೀರಾ? ಬಹುತ್ ಅಚ್ಚಾ, ಮುಬಾರಕ್ ಹೋ. ಹೆಜ್ಜೆಜಿಗೂ ಬಾಬಾ ಎಷ್ಟು ಬ್ಲೆಸ್ಸಿಂಗ್ ಕೊಡ್ತಾರೆ. ಆಯಿತು, ತುಂಬ ಒಳ್ಳೆಯದು, ಶುಭಾಶಯಗಳು. ಸಮರ್ಪಣೆ ಆದಮೇಲೆ ಮುಗಿದಲ್ಲ, ಮತ್ತಿನ್ನೇನು ಆगे क्या करना है? ಸಮರ್ಪಣೆ ತೋ ಹೋ ಗೈ. ಎಲ್ಲರೂ ಒಪ್ಕೊಂಡ್ರೆ, ಹಾಂ ಬಾಬಾ ಐ ಆಮ್ ಸರೆಂಡರ್, ನಾನಿನ್ನವನೇ, ನಾನಿನಗೆ ಅರ್ಪಿತ. ಓಕೆ, ಸಮರ್ಪಣೆ ಆದಮೇಲೆ ಇನ್ನೇನು ಮತ್ತೇನಾರು ಪುರುಷಾರ್ಥ ಇದೆಯಾ ಅಥವಾ ಮುಗಿದೋಯ್ತು ಇಷ್ಟಕ್ಕೇ? है एक है समर्पण और आगे है फर्स्ट स्टेप ಏನು ಸಮರ್ಪಣೆ, ನೆಕ್ಸ್ಟ್ ಸ್ಟೆಪ್ ಸರ್ವ ಸಮರ್ಪಣ, सर्वस्व समर्पणे. सर्व में विशेष अंडरलाइन है. ಸಮರ್ಪಣೆ ಅಂತೂ ಆಗಿದ್ದೀರಿ, ಬಾಬಾ ಹೇಳ್ತಾರೆ ಸರ್ವ, ಇದಕ್ಕೆ ವಿಶೇಷ ಅಂಡರ್ಲೈನ್ ಹಾಕೋಬೇಕು. ಏನು ಸರ್ವ ಸಮರ್ಪಣೆ ಅಂದರೆ ಬರ್ಕೊಳ್ಳಿ. ಸರ್ವ ಸಮರ್ಪಣೆ ಅಂದರೆ ಅಪ್ನೆ ಮನ್, बुद्धि, संस्कार सहित समर्पण. मन बुद्धि संस्कार सहित ನಾನು ನಿನಗೆ ಸರೆಂಡರ್. बाबा ಹೇಳ್ತಾರೆ समर्पण, क्योंकि जितना आगे बढ़ते हो पुरुषार्थ में तीव्र गति से कदम उठाते हो. ಮುಂದೆ ಹೋದಂತೆ ಪುರುಷಾರ್ಥ ತಾನಾಗೆ ಸ್ಪೀಡ್ ಆಗ್ತದಲ್ಲ, ಫಾಸ್ಟಾಗಿ ಹೋಗ್ತೀವಲ್ವ, ತಾನಾಗೆ ಹೆಜ್ಜೆ ತೀವ್ರಗತಿಯಿಂದ ಮುಂದೆ ಹೋಗ್ತದೆ. ಉಟಾ ಬಿ ರಹೆ ಹೋ, ಪುರುಷಾರ್ಥದಲ್ಲಿ ಎಲ್ಲರೂ ಚೆನ್ನಾಗಿ ಮುಂದುವರಿತಿದ್ದೀರಿ. ಲೇಕಿನ್ वर्तमान वायुमंडल प्रमाण ब्राह्मण जीवन में भी मन और बुद्धि के ऊपर व्यर्थ का प्रभाव, बुरा नहीं, बुरा खत्म हुआ लेकिन व्यर्थ और नेगेटिव का प्रभाव ज़्यादा है. ಪುರುಷಾರ್ಥದಲ್ಲಿ ಮುಂದುವರಿತಿದ್ದೀರಿ ಓಕೆ, ಆದರೆ ಬಾಬಾ ಅಬ್ಸರ್ವ್ ಮಾಡ್ತಾರೆ, ವರ್ತಮಾನ ವಾಯುಮಂಡಲವನ್ನು ಬಾಬಾ ಅಬ್ಸರ್ವ್ ಮಾಡಿದರೆ ಬ್ರಾಹ್ಮಣ ಜೀವನದಲ್ಲಿ ಮನ ಮತ್ತು ಬುದ್ಧಿಯ ಮೇಲೆ ವ್ಯರ್ಥದ ಪ್ರಭಾವ ಬೀರ್ತಾ ಇದೆ. ಕೆಟ್ಟ ನೆಗೆಟಿವ್ ಅಥವಾ ಕೆಟ್ಟದ್ದು ಪಾಪದ್ದೇನು ಪ್ರಭಾವ ಇಲ್ಲ, ಕೆಟ್ಟದ್ದು ಪಾಪದ್ದು ಎಲ್ಲ ಖತಮ್ ಆಗಿದೆ. ವ್ಯರ್ಥ ಮತ್ತು ನೆಗೆಟಿವಿನ ಪ್ರಭಾವ ಬಹಳ ಇದೆ. इसलिए यथार्थ और सत्य निर्णय करने की महसूसता शक्ति कम हो जाती है. ಆದ್ದರಿಂದ ಯಾವಾಗ ಬುದ್ಧಿ ಮೇಲೆ ವ್ಯರ್ಥ ಮತ್ತು ನೆಗೆಟಿವಿನ ಪ್ರಭಾವ ಭಾಳ ಬಿದ್ದುಬಿಡ್ತದೆ, ಆಗ ಬುದ್ಧಿ ಮೇಲೆ ಪ್ರಭಾವ ಬಿದ್ದರೆ ಏನಾಗ್ತದೆ? ಬುದ್ಧಿಯೇ ನಿರ್ಣಯ ಶಕ್ತಿ, ಯಥಾರ್ಥ ನಿರ್ಣಯ, ಸತ್ಯ ನಿರ್ಣಯ ತೆಗೆದುಕೊಂಡು ಕಾರ್ಯ ಮಾಡುವ ಆ ಶಕ್ತಿ ಕಡಿಮೆ ಆಗಿಬಿಡ್ತದೆ. ಅರಿವಿನ ಶಕ್ತಿ ಕಡಿಮೆ ಆಗ್ತದೆ. महसूसता, समझ से महसूसता होती है, हाँ यह रॉन्ग है, यह ठीक नहीं है. एक है विवेक से महसूसता, दूसरा है दिल से महसूसता. हाँ, समझ ಬುದ್ಧಿವಂತಿಕೆ ದಿಮಾಗ್ನಿಂದ ಗೊತ್ತಾಗ್ತದೆ, ಇದು ಸರಿ, ಇದು ತಪ್ಪು, ಇದು ರಾಂಗ್, ಇದು ಕರೆಕ್ಟ್ ಅಲ್ಲ ಅಂತ ಗೊತ್ತಾಗ್ತದೆ. ಎರಡು ಪ್ರಕಾರದ ಅರಿವಿದೆ. ಅರಿವು ಆಗೋದ್ರಲ್ಲಿ ಎರಡು ಪ್ರಕಾರ, ಒಂದು ವಿವೇಕನಿಂದ ಅರಿವು, ಇನ್ನೊಂದು ಹೃದಯದಿಂದ ಅರಿವು. ಹಾಂ ಗೊತ್ತಾಯ್ತು, ಇದು ತಪ್ಪು ಅನ್ನೋದು ಗೊತ್ತೈತಿ, ಮತ್ತು ನೀ ಏನು ಹೇಳ್ಬೇಡ, ನನಗೆಲ್ಲ ಗೊತ್ತಾಕೈತಿ, ನಾ ತಪ್ಪು ಮಾಡಕತ್ತೀನಿ ನನಗೆ ಗೊತ್ತೈತಿ. ಆದರೆ ಯಾವುದರಿಂದ? ಇದು ದಿಮಾಗ್ನಿಂದ. ದಿಲ್ನಿಂದಿದ್ದವ್ರು ಏನು ಮಾಡ್ತಾರೆ? अगर दिल से कोई भी बात का महसूस कर लिया तो दुनिया बदल जाए लेकिन स्वयं नहीं बदलेगा. ಹೃದಯದಿಂದ ಒಂದ್ಸರಿ ಇದು ರಾಂಗ್ ಅಂತ ಗೊತ್ತಾಯಿತು,
ರಿಯಲಿಸ್ಟ್ ಸ್ಪಷ್ಟ ಹೇಳ್ತಾರೆ ಬಾಬಾ. ಹೃದಯದಿಂದ ಈ ಜಗತ್ತು ಮಿಥ್ಯ, ಜನ ಟೆಂಪ್ರರಿ, ವರ್ಲ್ಡ್ ಇದು ತಪ್ಪು ಸಂಸ್ಕಾರ, ಇದು ತಪ್ಪು ಅಂತ ಹೃದಯದಿಂದ ಒಮ್ಮೆ ಗೊತ್ತಾಯಿತು. ಜಗತ್ತೇ ಆ ತಪ್ಪು ಮಾರ್ಗದಂತೆ ನಡೆದ್ರು. ಯಾರು ಹೃದಯದಿಂದ ಮೆಹಸೂಸ್ ಮಾಡ್ಕೊಂಡಿರ್ತಾರೋ ಅವ್ರು ತಪ್ಪು ಮಾಡಲ್ಲ, ಅವ್ರು ಕೆಟ್ಟದ್ದಕ್ಕೆ ಹೋಗೋದಿಲ್ಲ, ಪರಿವರ್ತನೆ ಆಗೋದಿಲ್ಲ. ಜಗತ್ತು ಚೇಂಜ್ ಆದರೂ ಅವ್ರು ಚೇಂಜ್ ಆಗೋಲ್ಲ. और संस्कार पुराने 63 जन्म के होने के कारण नेचुरल हो गए, जिसको दूसरे शब्दों में कहते हो यह गलती नहीं है लेकिन मेरी नेचर है. ಹೆಂಗೆ ನೆಗೆಟಿವ್ ವ್ಯರ್ಥದ ಪ್ರಭಾವ ಮನಸ್ಸಿನ ಮೇಲೆ ಬೀಳ್ತದೆ, ಬುದ್ಧಿ ಮೇಲೆ ಬೀಳ್ತದೆ, ಸಂಸ್ಕಾರದ ಮೇಲೆ ಬೀಳ್ತದೆ. ಬಾಬಾ ಹೇಳ್ತಾರೆ ಸಂಸ್ಕಾರ 63 ಜನ್ಮದ ಸಂಸ್ಕಾರ ಇರುವ ಕಾರಣ ಈ 63 ಜನ್ಮದ ಸಂಸ್ಕಾರ ನ್ಯಾಚುರಲ್ ಆಗಿಬಿಟ್ಟಿದೆ. ಅದನ್ನೇ ಮತ್ತೊಂದು ಶಬ್ದದಲ್ಲಿ ಹೇಳ್ತೀವಿ, ಇದು ನಾನೇನು ಬೇಕಂತ ತಪ್ಪು ಮಾಡೋಕತ್ತಿಲ್ಲ, ಹಿಂಗೆ ತಪ್ಪು ಮಾಡೋದು ನಂದು ಈ ರೀತಿ ಇರೋದು ನನ್ನ ನೇಚರ್ ಆಗಿಬಿಟ್ಟೈತೆ, ಬೇಕಂತ ನಾನು ಮಿಸ್ಟೇಕ್ ಮಾಡ್ತಿಲ್ಲ. तो पुराने संस्कार कुछ मिटते हैं, कुछ दब जाते हैं, फिर निकल आते हैं. ಹೃದಯದಿಂದ ನಾವು ಮೆಹಸೂಸ್ ಮಾಡಿದರೆ ಫುಲ್ ಚೇಂಜ್ ಆಗ್ತೀವಿ. ಬರೀ ದಿಮಾಗ್ನಿಂದ ಮೆಹಸೂಸ್ ಮಾಡಿದ್ವಿ, ತೋರಿಕೆ ಮೆಹಸೂಸ್ ಮಾಡಿದ್ವಿ ಇದು ತಪ್ಪಂತ, ಆವಾಗ ಕೆಲವೊಮ್ಮೆ ಹಳೆಯ ಸಂಸ್ಕಾರಗಳು ಸ್ವಲ್ಪ ಚೇಂಜ್ ಆಗ್ತದೆ, ಅಳೆದು ಹೋಗ್ತದೆ. ಕೆಲವೊಂದು ಸಂಸ್ಕಾರಗಳು ಅಲ್ಲೇ ಪ್ರೆಸ್ ದಬ್ ಜಾತೆ, ಒತ್ತಿಟ್ಟಲ್ಪಟ್ಟಿರ್ತದೆ. ಸಮಯಾನುಸಾರ ಅದು ಪ್ರೆಷರ್ ಯಾವಾಗ ಹೊರಗೆ ಬರ್ತದೋ ಗೊತ್ತಿಲ್ಲ. ಆದರೆ ಬಾಬಾ ಮಕ್ಕಳಿಗೆ ಹೇಳ್ತಾರೆ, सर्व समर्पण का अर्थ है मन का भाव और भावना हर आत्मा के प्रति परिवर्तन हो जाए. जिसको बाप दादा कहते हैं कैसे भी आत्मा हो, भिन्न भिन्न तो होगी. कल्प वृक्ष है, वैरायटी नहीं तो शोभा नहीं है, लेकिन हर आत्मा के प्रति शुभ भावना, शुभ कामना. ಸರ್ವ ಸಮರ್ಪಣೆ ಮೀನಿಂಗ್ ಫಸ್ಟ್ ಏನಂದರೆ ಬಾಬಾ ಮನಬುದ್ಧಿ ಸಂಸ್ಕಾರ ಸಹಿತವಾಗಿ ಸಮರ್ಪಣೆ. ಬಾಬಾ ತಿಳಿಸಿದ್ರೆ ಈಗ ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ಹೇಳ್ತಾರೆ ಬಾಬಾ. ಸರ್ವ ಸಮರ್ಪಣೆ ಅರ್ಥ ಏನು? ಮನಸ್ಸಿನ ಭಾವ ಮತ್ತು ಭಾವನೆ ಪ್ರತಿ ಆತ್ಮನ ಪ್ರತಿಯೂ ಪರಿವರ್ತನೆ ಆಗಬೇಕು. ಬಾಪ್ದಾದ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಎಂಥ ಆತ್ಮನೇ ಇರ್ಬೋದು. ಆಮೇಲೆ ಎಲ್ಲರ ಸಂಸ್ಕಾರ ಭಿನ್ನ ಭಿನ್ನ ಅಂತೂ ಗ್ಯಾರಂಟಿಯೇ. ಕಲ್ಪವೃಕ್ಷ ಅಂದಮೇಲೆ ವೆರೈಟಿ ಇದ್ರೆ ಮಾತ್ರ ಶೋಭೆ. ಒಂದೇ ಟೈಪ್ ಇದ್ರೆ ಚೆಂದ ಕಾಣೋಂಗಿಲ್ಲ. ಒಂದು ರೆಂಬೆ ಒಂದು ಟೈಪು, ಒಂದು ಎಲೆ ಒಂದು ಟೈಪು, ಒಂದು ಹಣ್ಣು ಇನ್ನೊಂದು ಟೈಪು, ವೆರೈಟಿ. ಕಲ್ಪವೃಕ್ಷ ಹೆಸರೇ ಅಂದಮೇಲೆ ಇದರಲ್ಲಿ ವೆರೈಟಿನೆಸ್ ಇರೋದು. ಎಲ್ಲರ ಸಂಸ್ಕಾರ ಬೇರೆ ಬೇರೆಯೇ. ಎಂಥ ಸಂಸ್ಕಾರದವರಿದ್ರೂ ನಮಗೆ ಪ್ರತಿ ಆತ್ಮನ ಪ್ರತಿ ಶುಭ ಭಾವನಾ, शुभ कामना. अशुभ भावना को भी परिवर्तन कर शुभ भावना रखना व शुभ भावना देना. ಅಶುಭ ಭಾವನೆಯನ್ನು ಸಹ ಪರಿವರ್ತನೆ ಮಾಡಿ ಶುಭ ಭಾವನೆಯನ್ನೇ ಇಟ್ಕೋಬೇಕು, ಶುಭ ಭಾವನೆಯನ್ನೇ ಕೊಡಬೇಕು. ಎಂಥವರ ಪ್ರತಿಯೂ ಶುಭ ಭಾವನಾ, ಶುಭ ಕಾಮನಾ. ಅಶುಭ ಭಾವನೆಯನ್ನು ಪರಿವರ್ತನೆ ಮಾಡಿ ಶುಭ ಭಾವನೆ ಕೊಡಬೇಕು, ಶುಭ ಭಾವ ಇಟ್ಕೋಬೇಕು. ಹರ ಆತ್ಮಕ್ಕೆ ಪ್ರತಿ ಶುಭ ಕಾಮನಾ, ಪ್ರತಿ ಆತ್ಮನ ಪ್ರತಿಯಾಗಿ ಶುಭ ಕಾಮನೆ ಇಟ್ಕೋಬೇಕು. ಏನಂತ? ಯ ಅವಶ್ಯ ಬದಲೇಂಗೆ, ಇವ್ರ ಗ್ಯಾರಂಟಿ ಇಂಪ್ರೂವ್ ಆಗ್ತಾರೆ, ಇವ್ರ ಗ್ಯಾರಂಟಿ ಚೇಂಜ್ ಆಗ್ತಾರೆ, ಇವ್ರ ಗ್ಯಾರಂಟಿ ಪುರುಷಾರ್ಥದಲ್ಲಿ ಮುಂದುವರಿತಾರೆ. ಎಲ್ಲರ ಪ್ರತಿ ಶುಭ ಭಾವನೆ ಇಟ್ಕೋಬೇಕು. ಐಸೆ ನಹಿ, ಇದು ಬದಲ್ನಾ ಹಿ ನಹಿ. ಇವ್ರು ಚೇಂಜ್ ಆಗಿಲ್ಲ ಬಿಡ್ರಿ, ಕಂಡಿನಿ ನೋಡಿನಿ ಇವರೆಂದು ಚೇಂಜ್ ಆಗ್ತಾರೆ, ಇವ್ರು ಬದಲಾವಣೆನೇ ಆಗೋರಲ್ಲ. ಈ ರೀತಿ ಉಸ್ಕೆ ಪ್ರತಿ ಜಡ್ಜ್ ಬನ್ಕೆ ಜಡ್ಜ್ಮೆಂಟ್ ನಹಿ ಇದು. ಆ ವ್ಯಕ್ತಿಯ ಆತ್ಮನ ಪ್ರತಿಯಾಗಿ ನೀವು ನಿರ್ಣಾಯಕರಾಗಿ ನೀವ್ಯಾಕೆ ನಿರ್ಣಯ ತೊಗೊತೀರಿ? ನಿರ್ಣಯ ತೊಗೋಬೇಡ್ರಿ. ಇವ್ರು ಚೇಂಜೇ ಆಗಂಗಿಲ್ಲ, ಇವ್ರು ಇಷ್ಟೇ ಅಂತ ನೀವ್ಯಾಕೆ ಜಡ್ಜ್ಮೆಂಟ್ ತೊಗೊತೀರಿ? ಯಾಕೆ ಈ ರೀತಿ ಅನ್ಬಾರ್ದು? ಇವ್ರು ಚೇಂಜೇ ಆಗಂಗಿಲ್ಲ ಅಂತ ಯಾಕೆ ಅನ್ಬಾರ್ದು?
ಬಾಬಾ ನೆನಪು ಮಾಡಿಸ್ತಾರೆ. ನೀವು ಚಾಲೆಂಜ್ ಮಾಡಿರಲ್ಲ, ಪ್ರಕೃತಿಯನ್ನು ಪರಿವರ್ತನೆ ಮಾಡಿ ಸತೋಗುಣಿ ಮಾಡ್ತೀನಿ. ಪ್ರಕೃತಿಯನ್ನು ಪರಿವರ್ತನೆ ಮಾಡಿ ಸತೋಪ್ರಧಾನ ಮಾಡಲೇಬೇಕಾಗಿದೆ, ಮಾಡಲೇಬೇಕು, ಹಾಗೇ ಆಗ್ತದೆ. ಬನೇಗಾ ನಹಿ ಬನೇಗಿ ಕ್ವಶನ್ ನಹಿ, ಬನಾನಾ ಹಿ ಹೇ. ಪ್ರಕೃತಿ ಚೇಂಜ್ ಆಗ್ತದೆ ಇಲ್ಲ ಬಿಡು, ಪ್ರಕೃತಿ ಸತೋಪ್ರಧಾನ ಆಗ್ತದೆ, ಡೌಟ್ ಅಲ್ಲ, ಹಾಗೇ ಆಗ್ತದೆ. ಬನಾನಾ ಹಿ ಹೇ, ಮಾಡಲೇಬೇಕು. ನೋಡೋಣ, ಪ್ರಕೃತಿ ಚೇಂಜ್ ಆಗಬಹುದು, ಪ್ರಕೃತಿ ಸತೋಪ್ರಧಾನ ಆಗಬಹುದಲ್ಲ, ಆಗ್ತದೆ ಅಲ್ಲ, ಆಗಿಯೇ ಆಗುತ್ತದೆ. ही शब्द को अंडरलाइन किया ना, तो क्या प्रकृति बदल सकती है, आत्मा नहीं बदल सकती. ಆ ಪ್ರಕೃತಿಗೆ ಮನಸ್ಸಿಲ್ಲ, ಬುದ್ಧಿಲ್ಲ, ಸಂಸ್ಕಾರ ಇಲ್ಲ, ಅಂಥ ಜಡ ಪ್ರಕೃತಿಯನ್ನು ಚೇಂಜ್ ಮಾಡ್ತೀರಿ, ಆತ್ಮಗಳು ಚೇಂಜ್ ಆಗಲ್ವಾ? आत्मा तो प्रकृति का पुरुष है, आत्मा प्रकृति मालिक पुरुष. तो प्रकृति बदले पुरुष नहीं बदले क्यों? प्रकृति चेंज ಆಗ್ತದೆ, ಪುರುಷ ಚೇಂಜ್ ಆಗಲ್ವಾ? तो वर्तमान समय यह मन बुद्धि संस्कार स्व के परिवर्तन और सर्व की परिवर्तन यही सेवा है. ಈಗ ನಾವು ಮಾಡಬೇಕಾದ ಸೇವೆ ಇದೆ. ವರ್ತಮಾನ ಸಮಯದಲ್ಲಿ ಮನಬುದ್ಧಿ ಸಂಸ್ಕಾರವನ್ನು ಸ್ವಪರಿವರ್ತನೆ, ಸರ್ವರ ಪರಿವರ್ತನೆ, ಇದುವೇ ಸೇವೆಯಾಗಿದೆ. सभी पूछते हैं इस वर्ष में क्या करना है. ಎಲ್ಲರೂ ಕೇಳ್ತಾರೆ, ಈ ವರ್ಷದಲ್ಲಿ ಏನು ಮಾಡಬೇಕಾಗಿದೆ. तो डबल सेवा करनी है, डबल ಸೇವೆ ಮಾಡಬೇಕು. एक तो सर्व को स्व को सर्व समर्पण, और इतना स्व को समर्पण करो जो आपका वायुमंडल, आपका वाइब्रेशन, आपका संग, आपका दिल का सहयोग, आपके दिल की दुआएं औरों को भी सहज परिवर्तन करने में सहयोग दे. ಒಂದು ಸ್ವವನ್ನು ಸರ್ವ ಸಮರ್ಪಣೆ ಮಾಡೋದು. ಸ್ವವನ್ನು ಎಷ್ಟು ಸಮರ್ಪಣೆ ಮಾಡಬೇಕು? ಇದೇ ಸೇವೆ ಮಾಡಬೇಕು. ಈಗ ಈ ವರ್ಷ ಸ್ವವನ್ನು ಪರಿವರ್ತನೆ, ಸರ್ವರನ್ನು ಪರಿವರ್ತನೆ. ಯಾಕೆಂದರೆ ಎಲ್ಲರನ್ನ ಕಂಡಾಗ ಇವ್ರು ಚೇಂಜ್ ಆಗಿಲ್ಲ ಅನ್ಬಾರ್ದು, ಇವ್ರು ಇಂಪ್ರೂವ್ ಆಗ್ತಾರೆ, ಚೆನ್ನಾಗಾಗ್ತಾರೆ, ಆಶೀರ್ವಾದಿಸ್ಬೇಕಲ್ಲ. ಬಾಬಾ ಹೇಳ್ತಾರೆ, ಸ್ವವನ್ನು ಎಷ್ಟು ಸಮರ್ಪಣೆ ಮಾಡ್ಕೋಬೇಕು? ಸ್ವಸಮರ್ಪಣೆ ಅಂದ್ರೇನು? ನಮ್ಮ ವಾಯುಮಂಡಲ, ನಮ್ಮ ವೈಬ್ರೇಷನ್, ನಮ್ಮ ಸಂಘ, ನಮ್ಮ ಹೃದಯದ ಸಹಯೋಗದಿಂದ, ನಿಮ್ಮ ಹೃದಯದ ಆಶೀರ್ವಾದದಿಂದ ಅನ್ಯರನ್ನೂ ಸಹಜ ಪರಿವರ್ತನೆ ಮಾಡಲು ಸಹಯೋಗಿಯಾಗಿರಬೇಕು. ಇದು ಸರ್ವಸಮರ್ಪಣೆಯ ಥರ್ಡ್ ಡೆಫಿನೇಷನ್. ಇತ್ನಾ ಸ್ವಪರಿವರ್ತನ ಕರ್ನಾ ಹೈ, ಸರ್ವ ಸಮರ್ಪಣ ಕರ್ನಾ ಹೈ. ಇಷ್ಟೊಂದು ಸ್ವ ಪರಿವರ್ತನೆ ಮಾಡ್ಕೋಬೇಕು, ಸರ್ವ ಸಮರ್ಪಣೆ ಮಾಡ್ಕೋಬೇಕು. ಏಕ್ ಯಹ ಸೇವಾ और दूसरी है लोक ಸೇವಾ. ಒಂದಿದು ಸೇವೆ. ಏನು ಸೇವೆ? ಬಾಬಾ ಹೇಳ್ತಾರೆ, ನಮ್ಮನ್ನು ಎಷ್ಟು ಸಮರ್ಪಣೆ ಮಾಡ್ಕೋಬೇಕು? ನಮ್ಮ ವಾಯುಮಂಡಲ, ವೈಬ್ರೇಷನ್, ಸಂಘದಿಂದ, ಹೃದಯದ ಸಹಯೋಗದಿಂದ, ಹೃದಯದ ಆಶೀರ್ವಾದದಿಂದ ಸಹಜವಾಗಿ ಇನ್ನೊಬ್ಬರಿಗೆ ಪರಿವರ್ತನೆ ಆಗೋಕ್ಕೆ ಹೆಲ್ಪ್ ಆಗಬೇಕು. ಇದು ಸ್ವಪರಿವರ್ತನೆ. ಸರ್ವ ಸಮರ್ಪಣೆಯನ್ನು ಮಾಡ್ಕೋಬೇಕಲ್ಲ. लोक सेवा. रिजल्ट में देखा कि चारों ओर देश में, विदेश में, गाँवों में भी सभी ब्राह्मण बच्चों ने अब तक जो सेवा की बाप की मोहब्बत से की है, उसकी बाप दादा बहुत बहुत मुबारक देते हैं. ನಾಲ್ಕು ಕಡೆ ಏನೆಲ್ಲ ಸೇವೆ ಮಾಡಿದ್ದೀರಿ, ಸಿಟಿ ಸೇವೆ, ಹಳ್ಳಿ ಸೇವೆ, ವಿಂಗ್ ಸೇವೆ, ಭಾಳ ಚೆನ್ನಾಗಿ ಸೇವೆ ಮಾಡಿದ್ದೀರಿ, ಬಾಬಾ ಅದಕ್ಕೆ ಶುಭಾಶಯ ಕೊಡ್ತಾರೆ. ಹಾಗೆ ಕ್ಯಾ ಕರ್ನಾ ಹೈ? ಸೇವೆ ಫೀಲ್ಡ್ನಲ್ಲಿ ಇನ್ನೇನು ಮಾಡಬೇಕು? ಸ್ವಪರಿವರ್ತನೆ ಇದ್ದು ತಾನೇ ಹೋಮ್ವರ್ಕ್ ಕೊಡಬೇಕು. ಬರ್ತ್ಡೇಗೆ ಈಗ ವಿಶ್ವ ಸೇವೆಗೂ ಬಾಬಾನೇ ಹೋಮ್ವರ್ಕ್ ಕೊಡ್ತಾರೆ. बाप दादा ने देखा जो ब्राह्मण बने हैं, ब्राह्मणों की भी वृद्धि है और तीव्र गति की वृद्धि होनी है. ಬಾಪ್ ದಾದಾ ನೋಡ್ತಾರೆ, ಯಾರೆಲ್ಲ ಬ್ರಾಹ್ಮಣರಾಗಿದ್ದಾರೋ ಬ್ರಾಹ್ಮಣರ ವೃದ್ಧಿಯಾಗಿದೆ, ಇನ್ನೂ ತೀವ್ರಗತಿಯಾಗಿ ಬ್ರಾಹ್ಮಣರ ವೃದ್ಧಿಯಾಗಲಿದೆ. लेकिन साथ में जो लोकप्रिय सेवा की है, भिन्न भिन्न प्रोजेक्ट द्वारा सेवा हो रही है, वो बहुत अच्छी है. ಏನು ನೀವು ಲೋಕಪ್ರಿಯ ಸೇವೆ ಮಾಡಿದ್ದೀರಲ್ಲ, ಭಿನ್ನ ಭಿನ್ನ ಪ್ರೊಜೆಕ್ಟಿನ ಮೂಲಕ ಸೇವೆ ಮಾಡಿದ್ದೀರಲ್ಲ, ಇದು ಭಾಳ ಚೆನ್ನಾಗಿದೆ. ಅಭಿ ಭಿನ್ನ ಭಿನ್ನ ಸ್ಥಾನೋं पर सहयोगी आत्मा अच्छी निमित्त बनी है. ಈಗೆಲ್ಲ ಭಿನ್ನ ಭಿನ್ನ ಆತ್ಮಗಳಲ್ಲಿ ಒಳ್ಳೊಳ್ಳೆ ಸಹಯೋಗಿ ಆತ್ಮಗಳು ನಿಮಿತ್ತರಾಗಿದ್ದಾರೆ. सहयोगी तो बहुत अच्छे हैं. एक कदम सहयोग का एक पाँव तो बढ़ाया, लेकिन दूसरा पाँव है
ಸಹಜ ಯೋಗಿ, ಕರ್ಮಯೋಗಿ. ಎಂತೆಂಥ ದೊಡ್ಡ ದೊಡ್ಡವರು ಈಗ ಈಶ್ವರಿಗೆ ಹೆಲ್ಪ್ ಮಾಡ್ತಾರೆ. ಈ ಈಶ್ವರಿಗೆ ಸಹಯೋಗಿಯಾಗಿ ಒಂದು ಹೆಜ್ಜೆ ಮುಂದಿಟ್ಟಾರೆ. ಈಗ ಸಹಯೋಗಿ ಆದಮೇಲೆ ಸೆಕೆಂಡ್ ಹೆಜ್ಜೆ ಅವ್ರು ಇಡಿಸ್ಬೇಕಾಗಿದ್ದು, ಅವ್ರಿಗೆ ಕಡೆ ನಾವು ಇಡಿಸ್ಬೇಕಾಗಿದ್ದು सहजयोगी कर्मयोगी. कर्मयोगी या सहज योगी भी कुछ कुछ बन गए हैं. यह भी स्टेज दूसरी है. ಕರ್ಮಯೋಗಿ ಸಹಜಯೋಗಿನೂ ಕೆಲವೊಬ್ರು ಆಗಿದ್ದಾರೆ. ಎಷ್ಟೋ ಜನ ಬಂದು ಕುಂದಿರ್ತಾರೆ, ಒಳ್ಳೊಳ್ಳೆಯವರೆಲ್ಲ ಮೆಡಿಟೇಷನಿಗೆ ದೊಡ್ಡ ಪೋಸ್ಟ್ನವರು. ಸಹಯೋಗಿನೂ ಆಗಿದ್ದಾರೆ, ಆಮೇಲೆ ಸ್ವಲ್ಪ ಇದಕ್ಕೆಲ್ಲ ಸಹಜಯೋಗಿನೂ ಆಗಿದ್ದಾರೆ. अभी ऐसी आत्मा प्रैक्टिकल स्वरूप में स्टेज पर पार्ट बचाए. ಈ ಎಂಥ ಆತ್ಮಗಳು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಸ್ಟೇಜ್ ಮೇಲೆ ಬರಬೇಕು ಪಾತ್ರ ಅಭಿನಯಿಸ್ಲಿಕ್ಕಂದ್ರೆ, माइक स्टेज पर होता है ना, तो माइक बंद सेवा की स्टेज पर प्रत्यक्ष स्वरूप में भी ज़रूर आएंगे. ಹೇಗೆ ಮೈಕ್ ಸ್ಟೇಜ್ ಮೇಲೆ ಇರ್ತದಲ್ವಾ, ಬಾಬಾ ತಿಳಿಸ್ತಾ ಇದ್ದಾರೆ, ಅದೇ ರೀತಿ ಅನ್ಯರೂ ಸಹ ಸೇವೆಯ ಸ್ಟೇಜ್ ಮೇಲೆ ಬಾಬನ ಪ್ರತ್ಯಕ್ಷಪಡಿಸ್ಲಿಕ್ಕೆ ಬರಬೇಕು. ಮೈಕ್ ನೀವೇನು ಸಂದೇಶ ಹೇಳೋದು ಬೇಡ, ಅವರೇ ನಿಮ್ಮ ಪರವಾಗಿ ಸಂದೇಶ ಹೇಳಬೇಕು. ಆಪ್ ಮೈಟ್ ಹೋ ವ ಮೈಕ್ ಹೇ. ನೀವು ಕೇವಲ ಮೈಟಾಗಿ ಕೂತ್ಕೊರಿ ಎನರ್ಜೆಟಿಕ್ಕಾಗಿ. ಅವನು ಮೈಕ್ ಎಲ್ಲ ತಯಾರು ಮಾಡ್ಕೊಂಡಾನಲ್ಲ, ಅವ್ರು ನಿಮ್ಮ ಸೇವೆ ಹೇಳಬೇಕು, ಅವ್ರು ನಿಮ್ಮ ಸಂದೇಶ ಹೇಳಬೇಕು. जैसे ब्रह्मा बाप अव्यक्त रूप में माइट है और आप बच्चों को माइक बनाया. ಬ್ರಹ್ಮ ಬಾಬಾ 18 ಜನವರಿ 1969 ಹೇಳಿದ್ರಲ್ಲ, ನಾ ಯಾಕೆ ಗುಪ್ತಾ ಅದೇ ಮಕ್ಕಳನ್ನು ಸ್ಟೇಜ್ ಮೇಲೆ ಪ್ರತ್ಯಕ್ಷಪಡಿಸ್ಬೇಕಾಗಿದೆ. ಅದಕ್ಕೆ ಹೇಗೆ ಬ್ರಹ್ಮ ಬಾಬಾ ತಾವು ಗುಪ್ತರಾಗಿ ಆಮೇಲೆ ಮಕ್ಕಳನ್ನು ಪ್ರತ್ಯಕ್ಷಪಡಿಸಿದ್ರಲ್ಲ, ಹಾಗೆ ನೀವು ಮೈಟ್ ಆಗ್ರಿ, ಬಾಬನ ಪ್ರತ್ಯಕ್ಷಪಡಿಸೋ ಮೈಕ್ಗಳನ್ನು ತಯಾರು ಮಾಡಿರಿ. ಅವರೇ ಬಾಬನ ಪರಿಚಯ ಕೊಡ್ಬೇಕು, ದೊಡ್ಡ ದೊಡ್ಡ VIP. बहुत अच्छा, अच्छे अच्छे उम्मीदवार फास्ट जाने वाले हैं. सिर्फ अब और ऐसी आत्माओं के कनेक्शन को बढ़ाने की आवश्यकता है. ಇಂತಹ ಸಹಯೋಗಿ ಸಹಜಯೋಗಿ ಬಾಬನ ಪ್ರತ್ಯಕ್ಷಪಡಿಸುವ ಭರವಸೆಯಲ್ಲಿ ಫಾಸ್ಟ್ ಮುಂದುವರಿಯುವಂತಹ ಆತ್ಮಗಳ ಕನೆಕ್ಷನನ್ನು, ಅವರ ಪಾಲನೆಯನ್ನು ಇನ್ನೂ ನಾವು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇದೆ. वह चाहते क्या करें कैसे करें, उन्हों को माइट बन विधि ऐसी सुनाओ जो अलौकिक ऑक्यूपेशन और अलौकिक सेवा दोनों का बैलेंस रखते हुए लास्ट सो फास्ट फास्ट सो फर्स्ट के लाइन में आ जाए. ಬಾಬಾ ತಿಳಿಸ್ತಾರೆ, ಲಾಸ್ಟ್ ಸೋ ಫಸ್ಟ್, ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ಈ ಲೈನಲ್ಲಿ ಬರಬೇಕು. ಅವರಿಗೆ ಮೈಕ್ಗಳನ್ನಾಗಿ ತಯಾರು ಮಾಡಬೇಕು. उनको माइट बन विधि ऐसी सुनाओ जो लौकिक ऑक्यूपेशन और अलौकिक सेवा दोनों का बैलेंस रखते हुए, ಲೌಕಿಕ ಸೇವೆ ಅಲೌಕಿಕ ಸೇವೆ ಎರಡರದ್ದು ಬ್ಯಾಲೆನ್ಸ್ ಇಡ್ತಾ ಪುರುಷಾರ್ಥದಲ್ಲಿ ಲಾಸ್ಟ್ ಸೋ ಫಾಸ್ಟ್ ಫಾಸ್ಟ್ ಸೋ ಫಸ್ಟ್ ಬರಬೇಕು. ಐಸೆ ಹೇ ಪ್ರತ್ಯಕ್ಷ ಹೋನೆ ಹೇ. ಎರಡೂ ಎಲ್ಲ ಬಿಟ್ಟು ಬಂದು ಕುತ್ಕೊಂಡು ಬಿಡೋದಲ್ಲ, ಲೌಕಿಕ ಮಾಡಿ ಅಲೌಕಿಕವನ್ನು ಮಾಡುವಂತಹ ಪ್ರತ್ಯಕ್ಷಪಡಿಸುವ ಸೇವೆ ಇದು. ಎರಡೂ ಬ್ಯಾಲೆನ್ಸ್ ಮಾಡಿ ಬಾಬಾನ ಪ್ರತ್ಯಕ್ಷಪಡಿಸ್ಬೇಕು. ಸಿರ್ಫ್ ಕನೆಕ್ಷನ್ ಅವ್ರ ಕರೆಂಟದು ಅಂಥವ್ರು ಇದ್ದಾರೋ ಆಲ್ರೆಡಿ, ಹೆಚ್ಚೆಚ್ಚು ಅವ್ರನ್ನ ಸಂಪರ್ಕಿಸ್ರಿ, ಬಾರಿ ಬಾರಿ ಕರೀರಿ, ಬಾರಿ ಬಾರಿ ಅವ್ರಿಗೆ ಪಾಠ ಹೇಳಿ. ಬಾಬಾ ಹೇಳ್ತಾರೆ ಅವ್ರದ್ದು ಕರೆಂಟ್ ಕೊಡಿ, ಆತ್ಮೀಯತೆಯ ಕರೆಂಟ್, ವೈಬ್ರೇಷನ್, ವಾಯುಮಂಡಲ, ಆತ್ಮಿಕ ಕರೆಂಟ್ ಕೊಡಿ, ಆತ್ಮಿಕ ವೈಬ್रेशंस ಕೊಡಿ, ಆತ್ಮಿಕ वायुमंडल निर्माण ಮಾಡಿ. वायुमंडल की करंट और विधि जो निमित्त बने कि बैलेंस रखने वाली जीवन बहुत अच्छी और सहज है. ಅವ್ರಿಗೆ ಪ್ರೇರಣೆ ಆಗಬೇಕು, ಹೌದು ನಾ ಎರಡೂ ಬ್ಯಾಲೆನ್ಸ್ ಮಾಡಬೇಕು, ಇದು ಭಾಳ ಈಸಿ, ಸಹಜ ಅನ್ನಿಸ್ಬೇಕು. ಠೀಕ್ ಹೇನಾ, ಕ್ಯಾ ಕರ್ನಾ ಹೇ, ಗೊತ್ತಾಯ್ತಾ ಹೋಮ್ವರ್ಕ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ, ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಸಮಯ ಬೇಕು ಇದು ಹೋಮ್ವರ್ಕ್ ಏನಂತ. ಅವ್ರನ್ನ ಲಾಸ್ಟ್ ಸೋ ಫಾಸ್ಟ್ ಸೋ ಫಸ್ಟ್ ಮಾಡಬೇಕು, ಸಹಯೋಗಿ ಮಾಡಬೇಕು, ಸಹಜಯೋಗಿ ಮಾಡಬೇಕು. ಅವ್ರಿಗೆ ಆತ್ಮೀಯತೆಯ ಕರೆಂಟು, ವೈಬ್ರೇಷನು, ವಾಯುಮಂಡಲ ನಿರ್ಮಾಣ ಮಾಡಿ ಅವರನ್ನು ಬಾಬನ ಪ್ರತ್ಯಕ್ಷಪಡಿಸಲು ಆಧಾರ ಮಾಡಬೇಕು. छोटा छोटा गुलदस्ता तो तैयार करो, चलो बड़ा गुलदस्ता नहीं, 5 फूलों का 10 फूलों का गुलदस्ता तो लाओ. ನೀವೇ ಒಂದು ಹೂವಿನ ಗುಚ್ಚ ತೊಗೊಂಡು ಬರ್ರಿ. ಭಲೇ ಹೌದಪ್ಪ, ಭಾಳಷ್ಟು ಜನರನ್ನು ತಯಾರು ಮಾಡಿ ಕರ್ಕೊಂಡು ಬರೋಕೆ ನಿಮಗೆ ಕಷ್ಟ ಆಗೋದಿದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ, ಅಟ್ಲೀಸ್ಟ್ 5 ಹೂವು 10 ಹೂವಿನ
ಚಲೋ ಬೆಸ್ಟ್ ಗುಚ್ಛ ಮಾಡ್ಕೊಂಡು ಬನ್ನಿ. 5-10 ಹೂಗಳು वैल्यूएबल तीव्र पुरुषार्थी इरಬೇಕು. और हर एक तरफ बाप दादा की नज़रों में है. सुना पांडव सुना, ಎಲ್ಲ ಕಡೆಗೂ ಬಾಪ್ ದಾದರವರ ದೃಷ್ಟಿ ಇದೆ. ಎಲ್ಲೆಲ್ಲಿ ಏನೇನು ನಡೀತದೆ ಎಲ್ಲ ಬಾಬನಿಗೆ ಗೊತ್ತು. ಅಣ್ಣಂದಿರು ಕೇಳಿದ್ರಾ? ಬಹುತ್ ಅಚ್ಚಾ. ಡಬಲ್ ಫಾರಿನರ್ಸ್ ಜಂಪ್ ನಹಿ ಲೇಕಿನ್ ಉಡ್ ರಹೆ ಹೈ. ಡಬಲ್ ಫಾರಿನರ್ಸ್ ಅಂತೂ ಪುರುಷಾರ್ಥದಲ್ಲಿ ಜಂಪ್ ಮಾಡ್ತಾ ಇಲ್ಲ. ಅವರು ಜಂಪ್ ಮಾಡಿದ್ರು ಕಿಂತ ಫಾಸ್ಟ್ ಹಾರ್ತಾ ಇದ್ದಾರೆ. तो पहला गुलदस्ता विदेश लाएंगे या भारत लाएंगे? ಸಂಪೂರ್ಣ ಸಮರ್ಪಣೆಯಾಗಿ ಲೈಟ್ ಮೈಕ್ಗಳನ್ನು ತಯಾರು ಮಾಡುವ ಗುಲ್ದಸ್ತಾ ಫಸ್ಟ್ ಯಾರು ತರ್ತೀರಿ? ಬಾಬಾ ಕೇಳ್ತಿದ್ದಾರೆ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ಕೌನ್ ಲಾಯೇಗ? ದೋನೋ ಸಾಥ್ ಲಾಯೇಂಗೆ. ಫಾರಿನರ್ಸ್ ಭಾರತ ಇಬ್ಬರು ಒಟ್ಟಿಗೆ ತರ್ತೀರಾ, ಬೇರೆ ಬೇರೆ ತರ್ತೀರಾ? एक तरफ से फॉरेन का एक तरफ भारत का दोनों गुलदस्ते स्टेज पर आएंगे. ನೀವು ಇಂಥವ್ರು ತಯಾರು ಮಾಡಿರಿ, ಇಬ್ಬರು ಗುಲ್ದಸ್ತಾ ಸ್ಟೇಜ್ ಬರೋಂಗೆ ನಾನು ಮಾಡ್ತೀನಿ. ಒಂದು ಕಡೆ ಇಂಡಿಯಾದಿಂದ, ಒಂದು ಕಡೆ ಫಾರಿನ್ನಿಂದ. ಜೈಸೆ ಯह ಸೆರೆಮನಿ ಮನಾತೆ ಹೇ ತೋ ವಹ ಭಿ ಸೆರೆಮನಿ ಮನಾಯಂಗೆ. ಇಲ್ಲಿ ಹೇಗೆ ಎಲ್ಲ ವಿವಿಧ ಸಂಭ್ರಮ ಸೆರೆಮನೀಸ್ ಮಾಡ್ತಿರಲ್ಲ, ಹಾಗೆ ಇದ್ರದ್ದು ಸಂಪ್ರದಾಯ ಸಮಯ ಸೆರೆಮನಿ ಮಾಡೋಣ ಅಂತ ಬಾಬಾ ಹೇಳ್ತಾರೆ. ಮೈಕ್ಗಳನ್ನು ತಯಾರು ಮಾಡುವವರು ಸೆರೆಮನಿ. ತೋ ದೂಸರಿ ಸೀಸನ್ ಮೇಲೆ ಆಯಂಗೆನಾ, ನೀವು ಮೈಟ್ ಆಗಬೇಕು, ಅವ್ರ ಮೈಕಾಗಿ ನಿಮ್ಮ ಪ್ರತ್ಯಕ್ಷಪಡಿಸ್ಬೇಕು. ಅಂತಹ ಮೈಕ್ಗಳನ್ನು ನೆಕ್ಸ್ಟ್ ಸೀಸನಲ್ಲಿ ತರ್ತೀನಿ ಅಂತಾರೆ. ಭಾರತ ವಾಲೆ ಲಾಯಂಗೆ, ಭಾರತದವ್ರು ತರ್ತೀರಾ. ಲೌಕಿಕ और अलौकिक ಆಕ್ಯುಪೇಷನ್ಗೆ ಬ್ಯಾಲೆನ್ಸ್ ವಾಲೆ. ಲೌಕಿಕ ಬಿಟ್ಟವರಲ್ಲ, ಲೌಕಿಕ ಅಲೌಕಿಕ ಆಕ್ಯುಪೇಷನ್ ಎರಡು ಬ್ಯಾಲೆನ್ಸ್ ಇಟ್ಟವರನ್ನು ಆ ರೀತಿ ಮೈಟ್ ಆಗಿ ತಯಾರು ಮಾಡಬೇಕು, ಮೈಕಾಗಿ ತಯಾರು ಮಾಡಬೇಕು. आप जैसे सिर्फ ब्राह्मण जीवन वाले नहीं, लेकिन लौकिक भी अलौकिक भी उन्हों का प्रभाव ज़्यादा होगा. ಏನೋ ಎಲ್ಲ ಬಿಟ್ಟು ಸರೆಂಡರ್ ಆಗ್ಯಾರ ಅಂಥವ್ರನ್ನ ಅಷ್ಟೇ ಅಲ್ಲ, ಬಾಬಾ ತೇಸರ್ ಎಂಥವ್ರನ್ನ ತಯಾರು ಮಾಡಬೇಕು. ಅವ್ರಿಗೆ ಲೌಕಿಕ ಆಕ್ಯುಪೇಷನ್ದಾಗೂ ಚಲೋ ಹೆಸರಿರಬೇಕು, ಚಲೋ ಸೋಷಿಯಲ್ ಸರ್ವಿಸು, ಇನ್ಯಾವುದೋ ಲೌಕಿಕದ್ದು ಇರಬೇಕು, ಅಲೌಕಿಕದಲ್ಲಿ ನಂಬರ್ 1 ಆಗಬೇಕು. ಎರಡೂ ಪುರುಷಾರ್ಥ ಮಾಡೋರು ಇರಬೇಕು, ಆವಾಗ ಅದರ ಪ್ರಭಾವ ಹೆಚ್ಚಿರ್ತದೆ. आप लोगों से तो दृष्टि लेने आएंगे. ಇನ್ನು ಮುಂದಂತೂ ಎಲ್ಲರೂ ನಿಮ್ಮಿಂದನೇ ದೃಷ್ಟಿ ಪಡೆಯಲು ಬರುತ್ತಾರೆ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ ಕ್ಯಾ ಸೋಚ್ ರಹೆ ಹೋ? ಏನು ಯೋಚನೆ ಮಾಡ್ತಾ ಇದ್ದೀರಿ? ಜಯಂತಿ ಬಾಬಾ ಜಯಂತಿ ದೀದಿ ಕೇಳ್ತಿದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದೀರಿ? ನಾಮ್ ಸೋಚ್ ರಹಿ ಹೈ ಕ್ಯಾ? ಯಾ ನಿರ್ಮಲಾ, मोहिनी नाम सोच रहे हैं ना? यहाँ पांडव देखो, भारत के पांडव कोई कम है? सुभान अल्लाह. ಬಾಬಾ ತಿಳಿಸ್ತಾ ಇದ್ದಾರೆ. ನಿರ್ಮಲಾ ದೀದಿ ಕೇಳ್ತಾರೆ, ಮೋಹಿನಿ ದೀದಿ ಕೇಳ್ತಾರೆ, ಅಂಥ VIP ಯಾರಪ್ಪ? ಹೊರಗೂ ಒಳ್ಳೆ ಸ್ಟೇಟಸ್ ಇರಬೇಕು, ಅವ್ರು ಬಾಬಾನ ಪರಿಚಯ ಕೊಡೋರಾಗಬೇಕು. ಅಂಥವ್ರು ಯಾರಂತ ಯೋಚನೆ ಮಾಡ್ತಿದ್ದೀರೇನೋ? ಬಾಬಾ ತಿಳಿಸ್ತಾರೆ, ಪಾಂಡವರೆಲ್ಲೂ ಭಾಳ ಒಳ್ಳೊಳ್ಳೆಯವರು ಇದ್ದಾರೆ. ಭಾರತದಲ್ಲೂ ಪಾಂಡವರು ಇದ್ದಾರಲ್ಲ, ಅವರೇನು ಕಡಿಮೆ ಇಲ್ಲ, ಚಿಕ್ಕವರಿದ್ದರೂ ಛೋಟೆ ಶುಭಾನಲ್ಲ. ये देखो कुछ तो बेटा भी है. ये ब्रैन सामने बैठा है ना, बाबा ब्रैन बाई ನೆನಪು ಮಾಡ್ಕೊತಾರೆ. ಆಸ್ಟ್ರೇಲಿಯಾದ ಬ್ರೈನ್ ಬಾಯ್ ಫಸ್ಟ್ ಮೆಮರಿ ಮ್ಯಾನೇಜ್ಮೆಂಟನ್ನು ಫಸ್ಟ್ ಸೆಲ್ಫ್ ಮ್ಯಾನೇಜ್ಮೆಂಟನ್ನು ಫ್ಯಾಕ್ಟ್ರಿಗೆ ಹೋಗಿ ಹೆಂಗೆ ಮಾಡಬೇಕು ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅದರಲ್ಲಿ ಮೆಮರಿ ಮ್ಯಾನೇಜ್ಮೆಂಟ್ ಅವ್ರು ಆಡಿಸಿದ್ರು ಆಗಿನ ಕಾಲದಲ್ಲಿ. ಗುಲ್ದಸ್ತಾ ತಯಾರು ಕರ್ನಾ ಹೇನಾ, ಬಹುತ್ अच्छे ಕ್ಯಾ ನಾಮ್ ದೇತೆ ಹೋ? NCO. अच्छा, ಫಾರಿನ್ ಕೆ NCO ವಾಲೆ ಹಾತ್ ಉಟಾವು. ಅಷ್ಟೊತ್ತಿಗೆ ಬಾಬಾ ಅಂತಾರೆ, ಎಲ್ಲ ಒಳ್ಳೊಳ್ಳೆಯವ್ರು ಎಲ್ಲಿ ಕೂತ್ಕೊಂಡಿದ್ದೀರಿ, ಒಳ್ಳೊಳ್ಳೆ ಸಂಭಾಲನೆ ಮಾಡುವ ನಿಮಿತ್ತರು ಎಲ್ಲಿದ್ದೀರಿ ಅಂತ ಕೇಳ್ತಾರೆ ಬಾಬಾ. ಏನಂತ ಕರಿತೀರಿ ನೀವೆಲ್ಲ ಅದಕ್ಕೆ? ಹೆಂಗೆ ಇಲ್ಲಿ ಸೇವಾ ಕೇಂದ್ರದ ಇನ್ಚಾರ್ಜ್ಗಳಿಗೆ ಇನ್ಚಾರ್ಜ್ ಅಂತ ಕರೀತಾರೋ, ಝೋನಲ್ ಹೆಡ್ ಕ್ವಾರ್ಟರ್ಸ್ನಾಗಿರೋರಿಗೆ ಝೋನಲ್ ಡೈರೆಕ್ಟರ್ಸ್, ಝೋನಲ್ ಇನ್ಚಾರ್ಜ್ ಅಂತ ಕರೀತಾರೋ, ಹಂಗೆ ಫಾರಿನ್ನಾಗ ಸೇವಾ ಕೇಂದ್ರಗಳನ್ನು ನಿಮಿತ್ತವಾಗಿ ನೋಡ್ಕೊಂಡು ಹೋಗೋರಿಗೆ NCO ಅಂತಾರೆ. ಅಂದರೆ ಒಂದು ಸೇವಾ ಕೇಂದ್ರ ಅಲ್ಲ, ಒಂದು ಇಷ್ಟು ದೇಶ ಸೇರಿ ಒಂದು ಝೋನ್ ಮಾಡ್ಕೊಂಡಾರೆ, ಒಂದು ರೀಜನ್ ಮಾಡ್ಕೊಂಡಾರೆ, ಅಂಥವ್ರಿಗೆ NCO ಅಂತ ಹೆಸರು ಇಟ್ಕೊಂಡಾರೆ. ಫಾರಿನಿನ NCOಗಳೆಲ್ಲ ಕೈ ಎತ್ತಿ, NCO ಬನ್ನ ಸಹಜ ನೈ, ಕಮಾಲ್ ಕರ್ನಾ ಪಡೇಗ. ನ್ಯಾಷನಲ್ ಕೋಆರ್ಡಿನೇಟ್ರಾಗಿ ವರ್ಕ್ ಮಾಡೋದಷ್ಟು ಸುಲಭ ಅಲ್ಲ, ಕಮಾಲ್ ಮಾಡಿ ತೋರಿಸ್ಬೇಕು. ಕರ್ ಸಕ್ತೆ ಕೋಯಿ ಬಾತ್ ಬಡಿ ನೈ, ಕ್ಯೂಂಕಿ ಧರಣಿ ತಯಾರು ನೀವು ಮಾಡ್ಬೋದು, ಧರಣಿ ತಯಾರಿದೆ, ದೊಡ್ಡದೇನಲ್ಲ. ಬೀಜ ಅಂತೂ ಹಾಕಲ್ಪಟ್ಟಿದೆ,
ಕೇವಲ ಅಂಥವ್ರಿದ್ದಾರೆ, ಅವ್ರನ್ನ ಹುಡುಕಿ ಅವ್ರಿಗೆ ಹೆಚ್ಚು ಪಾಲನೆಯ ನೀರನ್ನು ಕೊಡಿ. ಅಭಿ ಬೀಜಕ್ಕೂ ಪಾಲನಾಕ್ಕೆ ಪಾನಿ ಚಾಹಿಯೆ. ಎಲ್ಲ ಬೀಜಗಳಿಗೀಗ ಪಾಲನೆಯ ನೀರನ್ನು ಹಾಕಬೇಕು. ಬೀಜ ಬಿತ್ತಿದ ಮೇಲೆ ನೀರು ಹಾಕಬೇಕಲ್ಲ. ಟೀಚರ್ಸ್ ಬಿ ಬಹುತ್ ಆಯಿ, ಟೀಚರ್ಸ್ಗೂ ಬಿ ಮುಬಾರಕ್. ಮತ್ತೊಮ್ಮೆ ಟೀಚರ್ಸ್ ಜೊತೆಗೆ ಮಾತಾಡ್ತಾರೆ ಬಾಬಾ. ಟೀಚರ್ಸ್ ಎಲ್ಲರೂ ಭಾಳ ಜನ ಬಂದಿದ್ರಿ, ಭಾಳ ಶುಭಾಶಯಗಳು. ಅಪ್ನೇ ಹಿ ತೋ ಸೇವಾ ಕಿ ಹೇನಾ, ತೋ ಸೇವಾ ಕಿ ಮುಬಾರಕ್. ಎಲ್ಲ ಸೇವಾದಾರಿಗಳನ್ನು ಕರ್ಕೊಂಡು ಬಂದು ಚಲೋ ಸೇವೆ ಮಾಡಿರಲ್ಲ. ನಿಮ್ಮದೇ ನೀವು ಸೇವೆ ಮಾಡಿಸ್ಕೊಂಡಂಗೆಲ್ಲ ನಿಮ್ಮ ಊರಿಂದನೇ ಜನ ಬಂದಿರ್ತಾರೆ, ಅವ್ರದ್ದೇ ಸೇವೆ ಮಾಡ್ದಂಗೆ. ಗುಜರಾತ್ ಕಾ ಕ್ಯಾ ಹಾಲ್ ಹೈ. ಗುಜರಾತ್ ಮೇ ಬಹುತ್ ಬಡಾ ಭೂಕಂಪ ಆಯ. ಲಾಸ್ಟ್ ಸಂಡೇ ಮುರಳಿಯಲ್ಲೂ ಬಾಬಾ ಭೂಕಂಪವನ್ನು ಹೇಳಿದರು. ಗುಜರಾತ್ನಲ್ಲಿ ಭಾಳ ದೊಡ್ಡ ಭೂಕಂಪ ಆಗಿತ್ತು. हलचल गुजरात से शुरू हुई है. ज़्यादा हलचल गुजरात और विदेश में भी थोड़ा थोड़ा शुरू है. ಆ ಟೈಮಿಗೆ ಭಾಳಷ್ಟು ಹಲ್ಚಲಾಗಿತ್ತು ಗುಜರಾತ್ನಲ್ಲಿ. ಆಮೇಲೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳಿಗೆ ಗೊತ್ತಿದೆ ಫಾರಿನಲ್ಲೂ ಅಲ್ಲಲ್ಲಿ ಶುರು ಆಗಿದೆ, ಭಯ ಪಡಬೇಡ್ರಿ. ಧರಣಿ ತೋ ಹಿಲ್ತಿ ಹೇ, ಧರಣಿ ಅಲುಗಾಡುತ್ತದೆ, ಅಲುಗಾಡುತ್ತದೆ. ಭೂಕಂಪ ಆಗೇ ಆಗ್ತದೆ, ಭೂಕಂಪನವಾಗಬಹುದು. ಲೇಕಿನ್ ದಿಲ್ ತೋ ನಹೀ ಹಿಲ್ತಿ ಹೇ ನಾ, ಹೃದಯ ಕಂಪನ ಆಗಲ್ಲ ತಾನೆ. ಬಾಬಾ ತಿಳಿಸ್ತಾರೆ ಭೂಮಿ ಅಲುಗಾಡ್ಬೋದು, ಹೃದಯ ಅಲುಗಾಡೋದಿಲ್ಲ ತಾನೆ. ಜಹಾ ಧರಣಿ ಹಿಲಿ ಹೇ, ನುಕ್ಸಾನ್ ಹುವಾ ಹೇ, ವहाँ से जो आए वो उठो. ಎಲ್ಲಿ ಧರಣಿ ಅಲುಗಾಡ್ತು, ಹಾನಿಯಾಗಿದೆ, ಅಲ್ಲಿಂದ ಯಾರ್ಯಾರು ಬಂದಿರಿ, ಎದ್ದು ನಿಲ್ರಿ. ಕಚ್ಚು ಬುಜ್ಜಿನಲ್ಲಿ ಆಯ್ತಲ್ಲ ಅಂಥ ದೊಡ್ಡದು. ಮೋಸ್ಟ್ಲಿ ಅವತ್ತಿನ ದಿನ ರಿಪಬ್ಲಿಕ್ ಡೇ ಇತ್ತು ಏನೋ, ಆ ದಿನ ಎಷ್ಟು ದೊಡ್ಡದು ಮಾರ್ನಿಂಗ್ ಆಗಿಬಿಡ್ತು ಭೂಕಂಪ. ನುಕ್ಸಾನ್ ಆಗಿದೆಯಲ್ಲ, ಆ ಪ್ಲೇಸ್ನಿಂದ ಬಂದವ್ರು ಕೈ ಎತ್ತಿ. ಅಹಮದಾಬಾದ್ ವಾಲೆ ಬಿ ಉಟು, ದಿಲ್ ಹಿಲಿ ಕಿ ಧರಣಿ ಹಿಲಿ. ಎಂಥ ಸ್ಟ್ರಾಂಗ್ ಕ್ವಶನ್ ಕೇಳಿದಾರೆ ಬಾಬಾ. ಭೂಮಿ ಅಲುಗಾಡಿದ್ರೆ ಹೃದಯ ಅಲುಗಾಡಬಾರ್ದು. ಏನು ಅಲುಗಾಡ್ತು, ಧರಣಿ ಅಲುಗಾಡ್ತೋ, ಹೃದಯ ಅಲುಗಾಡ್ತೋ, ಸ್ಥಿತಿ ಅಲುಗಾಡಬಾರ್ದಲ್ಲ. ಕ್ಯಾ ಹುವಾ, ದಿಲ್ ಮೇ ಥೋಡಾ ಐಸಾ ಹುವಾ ನೈ ಹುವಾ. ಅಯ್ಯೋ ಏನಾಗ್ತದೋ ಭಯ ಆಗಲಿಲ್ವಾ ಬಹದ್ದೂರ. बाप दादा ने देखा कि बच्चों ने अपनी हिम्मत और बाप की छत्रछाया से अच्छा अपना ರೆಕಾರ್ಡ್ रखा. ಬಾಪ್ ದಾದಾ ಆನ್ಸರ್ ಮಾಡಿಬಿಡ್ತಾರೆ, ಭಾಳ ಚಲೋ ಪುರುಷಾರ್ಥ ಮಾಡಿದ್ರು ಆ ಟೈಮಿಗೆ ಗುಜರಾತ್ನಲ್ಲಿ. ಬಾಬಾ ತಿಳಿಸ್ತಾರೆ, ನಿಮ್ಮ ಸಾಹಸ ಮತ್ತು ತಂದೆಯ ಛತ್ರಛಾಯೆಯಿಂದ ನಿಮ್ಮ ರೆಕಾರ್ಡ್ ಚೆನ್ನಾಗಿ ಇಟ್ಕೊಂಡಿರಿ, ಸ್ಥಿತಿ ಚೆನ್ನಾಗಿ ಇಟ್ಕೊಂಡಿರಿ. ಕೋಯಿ ಫೇಲ್ ನೈ ಹುವಾ, ಸಬ್ ಪಾಸ್ ಹೋಗಿ, ಕೊಯ್ ಥೋಡಾ ಕೊಯ್ ಜ್ಯಾದಾ. ಯಾರೂ ಫೇಲ್ ಆಗಲಿಲ್ಲ ಈ ಸಿಚುವೇಷನಲ್ಲಿ. ಒಬ್ಬೊಬ್ರೊಂದೊಂದು ಅನುಭವ ಹೇಳ್ತಾರೆ, ಕೇಳಬೇಕು. ಆವಾಗಿನ ಕಾಲದ ಗುಜರಾತ್ನಲ್ಲಿ ಭೂಕಂಪ ಆದಾಗ ಹೆಂಗೆ ಬಾಬಾ ಹೆಲ್ಪ್ ಮಾಡಿದ್ರಂತ. ಎಲ್ಲರೂ ಪಾಸ್ ಆದ್ರಿ. ಕೆಲವರು ಸ್ವಲ್ಪ ಇರ್ಬೋದು, ಕೆಲವರು ಹೆಚ್ಚಿರ್ಬೋದು. ನಂಬರ್ ವಾರ್ ತೋ ಸಬ್ ಹೋತಾ ಈ ಹರ್ ಜಗ, ಎಲ್ಲ ಕಡೆ ನಂಬರ್ ವಾರ್ ಇದ್ದೇ ಇರ್ತಾರೆ. ಎಲ್ಲರೇನು ಫಸ್ಟ್ ರ್ಯಾಂಕೆ ಅಂತ ಅಲ್ಲ, ಆದರೆ ಒಬ್ಬರು ಫೇಲ್ ಆಗಿಲ್ಲ, ಲೇಕಿನ್ ಪಾಸ್ ಹೇ. ಬಾಬಾ ಹೇಳ್ತಾರೆ ಎಲ್ಲರೂ ಪಾಸ್ ಆಗಿದ್ರಿ, ಮುಬಾರಕ್ ಹೇ. ಸಬ್ಸೆ ಜ್ಯಾದಾ ನಾಜುಕ್ ಸ್ಥಾನ್ ಸೆ ಕೌನ್ ಆಯೆ ಹೇ. ಯಾರು ಆ ನಾಜುಕ್ ಸ್ಥಾನ, ಈಗ ತಾನೇ ಫ್ರೆಶಲ್ಲಿ ಭೂಕಂಪ ಆಗಿದೆ, ಜನ ಎಲ್ಲೂ ಟ್ರಾವೆಲಿಂಗು ಹೋಗೋದು ಬರೋದು, ಕುಡಿಯೋಕೆ ನೀರು, ಊಟಕ್ಕೂ ಭಾಳ ಪ್ರಾಬ್ಲಮ್ ಆಗಿತ್ತು. ಅಂಥ ಸೂಕ್ಷ್ಮ ಸ್ಥಾನದಿಂದ ಈಗಲೇ ಯಾರು ಬಾಬಾನ ಮೇಲಕ್ಕೆ ಬಂದಿರಿ, ಕೈ ಎತ್ತಿ. ಏಕ್ ಬುಜ್ಜಿಕಿ ಅವ್ರ ಏಕ್ ಬಚಾವುಕಿ ಬಹನಾಯಿ. ಕಚ್ ಬುಜ್ಜಿನಲ್ಲಾಗಿತ್ತಲ್ಲ, ಒಂದು ಬುಜ್ಜು ಮತ್ತು ಅಲ್ಲಿ ಇನ್ನೊಂದು ಬಚಾವಿಂದ ಬಂದರೆ. ಅಚ್ಚ ಬುಜ್ ಮೇ ಆಪ್ ತೋ 1000 ಭುಜಾವಾಲೋಂಕೆ ಸಾಥ್ ಥೇ. ನಿನಗೇನಾಗಿಲ್ಲಲ್ಲ ಭೂಕಂಪ ಆದ್ರೂ, ಯಾಕೆಂದರೆ ನಿನ್ನ ಜೊತೆಗೆ 1000 ಭುಜವುಳ್ಳ ತಂದೆ ಇದ್ದಾರೆ. ಅಚ್ಚಾ ಕಿ ಪೇಪರ್ ಮೇ ಪಾಸ್. ಓಕೆ, ನಿನ್ನ ಸ್ಥಿತಿ ಚೆನ್ನಾಗಿತ್ತು, ಈ ಪೇಪರ್ನಲ್ಲಿ ಪಾಸ್, ಬಹುತ್ ಅಚ್ಚಾ ಕಿಯ. ಆಗೆ ಭಿ ಹಿಲ್ನಾ ನೈ, ಮುಂದೇನೂ ಅಲುಗಾಡಬೇಡ್ರಿ. ಅಭಿತೋ ಹೋತಾ रहेगा. ಈ ರೀತಿ ಭೂಕಂಪಗಳು ಆಗ್ತಾನೇ ಇರ್ತದೆ, ಸ್ಟಾಪ್ ಏನಾಗಲ್ಲ ಇದರದ್ದು ಸ್ಪೀಡ್. ಬಾಬಾ ತಿಳಿಸ್ತಿದ್ರೆ ಘಬ್ರಾನಾ ನಹಿ, ರೋज़ ಹೋತಾ ಹೇ. ಅಷ್ಟೊತ್ತಿಗೆ ಬಾಬನಿಗೆ ಅಂತಾರೆ, ಬಾಬಾ ಈಗ ನೀ ಗಾಬರಿ ಆಗ್ಬೇಡ ಅಂತೆ, ದಿನ ಈಗೀಗ ಭೂಕಂಪ ಆಗಕತ್ತೈತೆ ಬಾಬಾ, ಹೋನೇದು ಆಗಲಿ ಬಿಡಿ ಅಂತಾರೆ ಬಾಬಾ. ದೇಖೋ ಪರಿವರ್ತನ ತೋ ಹೋನಾ ಹಿ ಹೇ. ಈ ನ್ಯಾಚುರಲ್ ಚೇಂಜಸ್ಸು, ಜಿಯೋಗ್ರಫಿಕಲ್ ಚೇಂಜಸ್ ಆಗಲೇಬೇಕಲ್ಲ. ಎಲ್ಲ ದೇಶಗಳ ಮ್ಯಾಪ್ ಚೇಂಜ್ ಆಗಬೇಕು, ಇಡೀ ವಿಶ್ವವೇ ಪರಿವರ್ತನೆ ಆಗಲಿದೆ, ಪ್ರಕೃತಿ ಪರಿವರ್ತನೆ ಆಗಲಿದೆ, ಮತ್ತು ಪರಿವರ್ತನೆ ಆಗಲೇಬೇಕಲ್ಲ ಅಂತಾರೆ ಬಾಬಾ. तो प्रकृति भी अपना काम तो करेगी ना. प्रकृतियು ತನ್ನ ಕೆಲಸ ತಾನು ಮಾಡಬೇಕಲ್ಲ. जब मनुष्य आत्माओं ने प्रकृति को तमोगुणी बना दिया तो अपना काम तो करेगी. ಮತ್ತು ಅದು ಭೂಮಿ ಅಲುಗಾಡಬಾರ್ದು,
ಭೂಕಂಪ ಆಗಬಾರ್ದು ಅಂದರೆ ಹೆಂಗೆ ಅದು ತನ್ನ ಕೆಲಸ ತಾನು ಮಾಡ್ತದೆ. ಯಾಕೆಂದ್ರೆ ನಾವೆಲ್ಲರೂ ಸೇರೋದನ್ನು ತಮ್ಮ ಪ್ರಧಾನಗೊಳಿಸಿವಲ್ಲ ಪಂಚತತ್ವವನ್ನು. ಏನೇನೋ ಎಲ್ಲ ಸಾಧನಗಳನ್ನು ಯೂಸ್ ಮಾಡಿದಷ್ಟು ತಾನೇ ಇದು ಎಲ್ಲ ಪೊಲ್ಯೂಟ್ ಆಗೋದು. देखो परिवर्तन तो होना ही है, लेकिन हर खेल ड्रामा के खेल में यह भी खेल है. ಬಾಬಾ ಅಂತಾರೆ ಪ್ರತಿ ಆಟ ಇದು ಆಟ, ನಾಟಕದ ಆಟದೊಳಗೊಂದು ಆಟ. खेल को देखते हुए अपनी अवस्था नीचे ऊपर नहीं करना. ರಿಯಲ್ ಭೂಕಂಪ ಆದರೆ ಭಯ ಪಡಬೇಕು. ಇದು ಕೇವಲ ಆಟ, ಡ್ರಾಮಾದಾಗ ಒಂದು ದೃಶ್ಯ ಅಷ್ಟೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈ ಆಟ ನೋಡಿ ನಾಟಕದಲ್ಲಿ ನೀವು ಹೆಚ್ಚು ಕಡಿಮೆ ಆಗಬೇಡ್ರಿ. ಖೇಲ್ ಕೋ ದೇಖ್ತೆ ಹುए अपनी अवस्था नीचे ऊपर नहीं करना. ಈಗೇನು ಮಾಡಬೇಕಪ್ಪ, ಭೂಕಂಪ ಆಗತೈತಿ, ಜನರ ಅಕ್ಕಂದನ ಕೇಳಾಕತ್ತೈತಿ, ನಮ್ಗೆ ಕೇಳೋಕ್ಕಾಗೋಲ್ತು, ನಮ್ಗೆ ತ್ರಾಸ ಆಗತೈತಿ, ಭಯ ಬರಾಕತ್ತೈತಿ. ಇಮ್ಮಿಡಿಯೇಟ್ ಏನು ಮಾಡಬೇಕು? मास्टर सर्वशक्तिवान आत्माओं को स्वस्थिति पर परिस्थिति प्रभाव नहीं डाले. ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಮಾಸ್ಟರ್ ಸರ್ವಶಕ್ತಿ ಅಂದರೆ ನನ್ನ ಸರ್ವಶಕ್ತಿಗಳ ಪ್ರಭೆ ಎಷ್ಟು ಜೋರಿರಬೇಕಂದ್ರೆ ಪರಿಸ್ಥಿತಿಗಳು ನನ್ನ ಮೇಲೆ ಪ್ರಭಾವ ಬೀರಲೇಬಾರ್ದು. और ये आत्माओं को मानसिक परेशानियों से छुड़ाने के निमित्त बना. ಇನ್ನು ಅನೇಕ ಆತ್ಮಗಳು ಮಾನಸಿಕ ವ್ಯಥೆಗಳಲ್ಲಿ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ, ಅವರಿಗೆ ಆ ಮಾನಸಿಕ ನೋವಿಂದ ಬಿಡಿಸುವಂತಹ ಸೇವೆ ಮಾಡಿ. ಬಾಬಾ ತಿಳಿಸ್ತಾ ಇದ್ದಾರೆ, ಮೆಡಿಟೇಷನ್ ಸೇ ಹಿ ಮಿಟಾ ಸಕ್ತೆ ಹೇ. ಮನಸ್ಸಿನ ಪರೇಶಾನಿಯನ್ನು ಮೆಡಿಟೇಷನ್ನಿಂದಲೇ ಅಲ್ವಾ ದೂರ ಮಾಡಲು ಸಾಧ್ಯ. ಡಾಕ್ಟರ್ಸ್ ಅಪ್ನಾ ಕಾಮ್ ಕರೆಂಗೆ, ಸೈನ್ಸ್ ವಾಲೆ ಅಪ್ನಾ ಕಾಮ್ ಕರೆಂಗೆ, ಗೌರ್ಮೆಂಟ್ ಅಪ್ನಾ ಕಾಮ್ ಕರೆಗಿ. ಈಗೆಲ್ಲೋ ಭೂಕಂಪ ಆಯ್ತಲ್ಲ, ಮೊನ್ನೆ ಯಾವುದೋ ನಾಡಿನಾಗ ಒಂದು ಭೂಕಂಪ ಆಯ್ತಲ್ಲ. ಬಾಬಾ ತಿಳಿಸ್ತಿದ್ರೆ ಗೌರ್ಮೆಂಟ್ ಅವ್ರು ತಮ್ಮ ಕೆಲಸ ಮಾಡ್ತಾರೆ, ಸೈನ್ಸ್ನವ್ರು ತಮ್ಮ ಕೆಲಸ ಮಾಡ್ತಾರೆ. ನಿಮ್ಮ ಕೆಲಸವಾಗಿದೆ, ನಮ್ಮ ಕೆಲಸ ಏನೋ ಮನ್ ಕಿ ಪರೇಶಾನಿ ಟೆನ್ಷನ್ ಕೋ ಮಿಟಾನ. ಮನಸ್ಸಿನ ಪರೇಶಾನಿಯನ್ನು, ಮನಸ್ಸಿನ ಟೆನ್ಷನನ್ನು ದೂರ ಮಾಡೋದು ನಿಮ್ಮ ಕೆಲಸವಾಗಿದೆ. ಬಾಬಾ ತಿಳಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ತಮ್ಮ ತಮ್ಮ ಕಾರ್ಯ ಮಾಡ್ತಾರೆ, ನೀವು ನಿಮ್ಮ ಕಾರ್ಯ ಮಾಡಿರಿ. ಯಾವ ರೀತಿ ಬೆಂಕಿ ಹತ್ತಿದಾಗ ಬೆಂಕಿ ಆರಿಸೋರು ಹೆದರಂಗಿಲ್ಲ, ಅದನ್ನು ಆರಿಸ್ತಾರೆ. ಬಾಬಾ ಅಂತಾರೆ ಮನಸ್ಸಿನ ಪರೇಶಾನಿಯನ್ನು ಆರಿಸುವಂಥವರಾಗ್ರಿ. तो गुजरात मजबूत है ना, गुजरातनವ್ರು मजबूत ಇದ್ದಿರ್ತಾನೆ. 1000 भुजाओं की छत्र छाया में हो, कहाँ भी आए, अभी तो गुजरात को देखकर अनुभवी हो गए ना. ಎಲ್ಲರಾಗಲಿ ಈಗ ಭೂಕಂಪ, ಇನ್ಯಾವ ಬಾಬನ ಮಕ್ಕಳು ಹೆದರಂಗಿಲ್ಲ. ಹೆಂಗೆ ಬಾಬಾ ಗುಜರಾತ್ನಲ್ಲಿ ಎಲ್ಲ ಬಾಬನ ಮಕ್ಕಳಿಗೆ ಸಹಯೋಗ ಕೊಟ್ಟರು. ಆ ಟೈಮಿಗೆ ಎಷ್ಟು ಹೆಚ್ಚು ಕಡಿಮೆ ಆಗ್ಬಿಡ್ತಂದ್ರೆ ಕಚ್ಬುಜ್ನಲ್ಲಿ ಯಾರಿಗೂ ಕುಡಿಯೋಕೆ ನೀರಿರಲಿಲ್ಲ. ಬಾಬನ ಮನೆ ಬೋರ್ ಒಂದೇ ಸರಿ ಇತ್ತು. ಭೂಕಂಪದಾಗೆಲ್ಲ ಇಂಬ್ಯಾಲೆನ್ಸ್ ಆಗಿ ಹೋಗಿಬಿಡ್ತು ನೀರು. ಬಾಬನ ಮನೆಯಿಂದನೇ ಎಲ್ಲ ಕಡೆ ಸಪ್ಲೈ, ಗೌರ್ಮೆಂಟ್ ಅವ್ರು ನಮ್ಮ ಕಡೆನೇ ಬರಬೇಕು, ಹಾಗಾಗಿತ್ತು. ಬಾಬಾ ತಿಳಿಸ್ತಿದ್ರೆ ಬಾಬನ ಛತ್ರ ಛಾಯೆ ಇದೆಯಲ್ವಾ, ಕಾ ಬಿ ಆಯೆ ಅಭಿ ತೋ ಗುಜರಾತ್ ಕೋ ದೇಖ್ಕರ್ ಅನುಭವ. ಇನ್ನೆಲ್ಲರೂ ಭೂಕಂಪ ಬರಲಿ, ಯಾರು ಹೆದರಂಗಿಲ್ಲ. ಬಾಬಾ ಹೆಂಗೆ ಹೆಲ್ಪ್ ಮಾಡಿದ್ರಲ್ಲ ನಮಗೂ ಹೆಲ್ಪ್ ಮಾಡ್ತಾರೆ. ಈಗ ಎಲ್ಲರೂ ಬರಲಿ ಅಂತ ಮೆಂಟಲಿ ಪ್ರಿಪೇರ್ ಆದಂಗೆ ಆಯ್ತಲ್ಲ. देखो प्रकृति को कोई मना नहीं कर सकता. गुजरात में आओ, आबू में नहीं आओ, बॉम्बे में नहीं आओ, नहीं. वह स्वतंत्र है. आत्मा स्वतंत्र, परमात्मा स्वतंत्र, ಪ್ರಕೃತಿನೂ ಸ್ವತಂತ್ರ. ತಂದೆ ತಿಳಿಸ್ತಿದ್ರೆ ನಾವು ಪ್ರಕೃತಿಗೆ ಡೈರೆಕ್ಟ್ ಮಾಡೋಕ್ಕಾಗಲ್ಲ. ನೋಡು, ನೀನು ಗುಜರಾತ್ನಾಗ ಭೂಕಂಪ ಆಗ್ಬೇಕಂದ್ರೆ ಆದ್ರೆ ಬಾಂಬೆನಾಗ ಆಗ್ಬೇಡ, ಆಬುನಾಗ ಆಗ್ಬೇಡ ಅಂತ ಹೇಳೋಕ್ಕಾಕೈತೇನು? ಅದು ಸ್ವತಂತ್ರ. ಲೇಕಿನ್ ಅದು ಅಲಗಾಡಿದಾಗ, ಪ್ರಕೃತಿ ಅಲಗಾಡಿದಾಗ ಏನು ಮಾಡ್ಬೇಕಂದ್ರೆ ಬಾಬಾ ನಮ್ಮ ಸ್ವಸ್ಥಿತಿಯನ್ನು ಅಚ್ಚಲ ಅಡ್ಡೋಲ ಇಟ್ಕೋಬೇಕು. ಸೆಕೆಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರಕೃತಿಯ ಹಲ್ಚಲಿನಲ್ಲಿ ನಮ್ಮ ಸ್ವಸ್ಥಿತಿಯನ್ನು ಅಚ್ಚಲ ಅಡ್ಡೋಲ ಇಟ್ಕೋಬೇಕು. ಸೆಕೆಂಡ್, ಅಪ್ನೆ ದಿಲ್ ಕೋ ಮನ್ ಕಿ ಲೈನ್ ಕೋ ಕ್ಲಿಯರ್ ರಕ್ಕು. ಹೃದಯವನ್ನು ಮನಸ್ಸಿನ ಲೈನನ್ನು ಕ್ಲಿಯರ್ ಇಟ್ಕೋಬೇಕು. ಯಾಕೆ ಕ್ಲಿಯರ್ ಇಟ್ಕೋಬೇಕು ಹೇಳ್ರಿ? ಭೂಕಂಪದ ಟೈಮಿಗೆ, ಪ್ರಕೃತಿ ವಿಕೋಪದ ಟೈಮಿಗೆ ಲೈನ್ ಕ್ಲಿಯರ್ ಹೋಗಿದ್ದು ಟಚಿಂಗ್ ಹೋಗಿ. ಲೈನ್ ಕ್ಲಿಯರ್ ಆದಾಗ, ಬಾಬನ ಜೊತೆಗೆ ಲೈನ್ ಕ್ಲಿಯರ್ ಇದ್ದಾಗ ಬಾಬನಿಂದ ಟಚಿಂಗ್ ಆಗ್ತದೆ. ಇಂಥ ಟೈಮಿಗೆ ಏನು ಮಾಡಬೇಕು? ಕರೆಕ್ಟ್ ನಿರ್ಣಯ ತೊಗೊತೀವಿ. ಬಾಪ್ ದಾದಾನೇ ಪೆಹಲಿ ಭೀ ಕಹಾ ತಾ ಉನ್ನೋಂಕಿ ವೈರ್ಲೆಸ್ ಹೈ. ಅವ್ರದ್ದು ಹೆಂಗೆ ಈಗ ನೋಡ್ರಿ, ಎಲ್ಲ ವಾಕಿ ಟಾಕಿ ಇಟ್ಕೊಂಡಿರ್ತಾರೆ ವೈರ್ಲೆಸ್. ಪೊಲೀಸರೆಲ್ಲರೂ ಒಬ್ರದ್ದೊಬ್ರದ್ದು ಮೆಸೇಜ್ ಪಾಸ್ ಮಾಡಿ
ಅಲ್ಲಿ ಹೋಗು ಅವ್ರನ್ನ ಹಿಡಿ, ಇಲ್ಲಿ ಹೋಗು ಇಲ್ಲಿ ಹೊಡಿ, ಅವ್ನು ಇಲ್ಲಿ ಹೊಂಟಾನಂತೆಲ್ಲ ಹಿಡಿಸಿಸ್ತಾರಲ್ಲ ವೈರ್ಲೆಸ್ನಿಂದ. ನಮಗೂ ಒಂದು ಬಾಬಾ ಸೆಟ್ ಕೊಟ್ಟಾರೆ, ವಾಯ್ಸ್ಲೆಸ್ ಅಂದ್ರೇನು? ನಿರ್ವಿಕಾರ ಬುದ್ಧಿ. ಇದು ನಮ್ಮ ಮಷಿನ್. ಬಾಬಾ ಹೇಳ್ತಾರೆ, ಮಗು ನೀನು ಗೆದ್ದು ಸೀದಾ ಹೊರಗಡೆ ಬಂದು ನಿಲ್ಲು. ನಾವು ಟಚ್ ಆಗಬೇಕು, ನಾವು ಹೊರಗಡೆ ಬಂದು ನಿಲ್ಲಬೇಕು, ಸೇಫ್ ಜಾಗದಾಗಿರಬೇಕು, ಭೂಕಂಪ ಆಗಿಬಿಡ್ಬೇಕು. ಅದು ಬಾಬಾ ವಾಟ್ಸಪ್ಪು ಮತ್ತು ಯೂಟ್ಯೂಬ್ ಮೂಲಕ ಕಳಿಸಲ್ಲ ಮೆಸೇಜ್. ಬುದ್ಧಿ ಲೈನ್ ಕ್ಲಿಯರ್ ಇದ್ದಾಗ ಬಾಬಾನ ಟಚ್ಚಿಂಗ್ ಆಗ್ತದೆ. ಅದಕ್ಕಿಂತ ಟೈಮಿಗೆ ಸ್ಥಿತಿ ಅಚಲ ಅಡೋಲ ಇರಬೇಕು, ಮನಸ್ಸು ಬುದ್ಧಿ ಲೈನ್ ಕ್ಲಿಯರ್ ಇಟ್ಕೋಬೇಕು, ಬಾಬಾ ಟಚಿಂಗ್ ಕೊಡ್ತಾರೆ. ಬಾಬ್ದಾदा ने पहले भी कहा था कि वायरलेस आपकी वाಯ್ಸ್ಲೆಸ್ ಬುದ್ಧಿ है. ನಿಮ್ಮ ವಾಯ್ಸ್ಲೆಸ್ ಬುದ್ಧಿಯೇ ನಿಮ್ಗೆ ವೈರ್ಲೆಸ್ ಸೆಟ್. ಯಾವಾಗ ಬುದ್ಧಿ ವಾಯ್ಸ್ಲೆಸ್ ಇದೆಯೋ ಏನು ಮಾಡಬೇಕು, ಏನು ಆಗಲಿದೆ, ಕ್ಯಾ ಕರ್ನಾ ಹೇ ಕ್ಯಾ ಹೋನಾ ಹೇ, ಈ ನಿರ್ಣಯ ಸ್ಪಷ್ಟನೂ ಆಗ್ತದೆ, ಶೀಘ್ರ ಹೋಗ. ಇದು ಇಂಪಾರ್ಟೆಂಟ್. ಡಿಸಿಷನ್ ಎಲ್ಲರೂ ತೊಗೊತೀವಿ. ಒಂದು ಡಿಸಿಷನ್ ತೊಗೊಳಕ್ಕೆ ಕೆಲವೊಬ್ರು 11 ದಿನ ಆದರೂ ತೊಗೊಳೋದು ಮುಗ್ದಿರಂಗಿಲ್ಲ. ಶೀಘ್ರ ಡಿಸಿಷನ್ ಆಗಬೇಕು. ಬಾಬಾ ತಿಳಿಸ್ತಿದ್ರೆ ಕರೆಕ್ಟ್ ಡಿಸಿಷನ್ ಆಗಬೇಕು. बाबा अंतरे ऐसे नहीं सोचते रहो बाहर निकले अंदर बैठे दरवाजे पर बैठे छत पर बैठे नहीं, आपके पाँव वहाँ ही चलेंगे जहाँ ಸೇಫ್ಟಿ है. ಭೂಕಂಪ ಆಗತೈತಿ, ಡೋರ್ ಮೇಲೆ ಕೂತ್ಕೊಳ್ಳೆ, ಮ್ಯಾಲೆ ಕುಂದ್ರಲೆ, ಟೆರಸ್ ಮೇಲೆ ಹೋಗ್ಲೆ, ಕೆಳಗೆ ಹೋಗಲೆ, ಹೊರಗೆ ಹೋಗಲೆ, ಸೆಕೆಂಡ್ ಫ್ಲೋರ್ನಾಗ ನಿಲ್ಲೆ, ಹಿಂಗೆ ಪ್ರಶ್ನೆಗಳೇ ಬರಲ್ಲ. ಬುದ್ಧಿ ಲೈನ್ ಕ್ಲಿಯರ್ ಇದೆ, ಮನಸ್ಸಿನ ಲೈನ್ ಕ್ಲಿಯರ್ ಇದೆ ಬಾಬನ ಜೊತೆಗೆ. ಆವಾಗ ನೆಗೆಟಿವ್ ವ್ಯರ್ಥದ ಪ್ರಭಾವದಿಂದ ಮುಕ್ತ ಇದ್ದರೆ, ಸ್ಥಿತಿ ಅಚಲ ಅಡೋಲೆ ಇದ್ದರೆ, ತಾನಾಗಿ ನಮ್ಮ ಕಾಲು ಎಲ್ಲಿ ಹೋಗ್ಬಿಡ್ತಾವಂದರೆ, ಎಲ್ಲಿ ಸೇಫ್ಟಿ ಜಾಗ ಇದೆಯೋ ಅಲ್ಲೇ ಕಾಲು ಹೋಗ್ಬಿಡ್ತವೆ. ಬಾಬಾ ಹೇಳ್ತಾರೆ, ಬೈ ಚಾನ್ಸ್ ನಾವು ಆ ಟೈಮಿಗೆ ಗಬ್ರಾಜಾವು, ಭಯ ಪಟ್ವಿ, ಗಾಬರಿ ಆಗಿಬಿಟ್ರಿ, ಇವು ಯಾವ ಟಚಿಂಗ್ ಆಗೋದೇ ಇಲ್ಲ, ಸೇಫ್ಟಿ ಜಾಗಕ್ಕೆ ಹೋಗಂಗಿಲ್ಲ. घबराना तो नहीं चाहिए, लेकिन बहुत घबर जाओ, बहुत डर लगे तो मधुबन असलम घर आपका है. ಭಾಳ ನಿಮಗೆ ಭಯ ಆತಂದು ಚಿಂತೆ ಮಾಡಿಬಿಡ್ರಿ. ಗಾಬರಿ ಆಗಬಾರ್ದು, ಭಯ ಪಡಬಾರ್ದು. ನಿಮಗೇನು ಎಲ್ಲೂ ಇರೋಂಗಲ್ಲಿ ಭಾಳ ಇನ್ಸೆಕ್ಯೂರ್ ಅನಿಸಿದರೆ ಒಂದು ಕೆಲಸ ಮಾಡಿರಿ, ಮಧುಬನ ಕಟ್ಟಿರೋದು ಯಾಕೆ? ನಿಮಗಾಗಿ ಬಂದುಬಿಡ್ರಿ. ಇದೇ ಅಂತಿಮ ಅಸ್ಲಂ ಸ್ಥಾನ. ಲೌಕಿಕದಲ್ಲಿ ಅಪ್ಪ ಅಮ್ಮ ಏನಂತಾರೆ, ನೋಡು ಹೊಂದ್ಕೊಂಡು ಹೋಗು, ಹೊಂದ್ಕೊಂಡು ಹೋಗಿಲ್ಲ ಅಂದ್ರೆ ನಾವು ಅದಿವಲ್ಲ, ತವ್ರ ಮನೆ ಐತಿ ಬಂದು ಇಲ್ಲಿದ್ದು ಬಿಡು ಅಂತಾರಲ್ಲ. ಹಾಗೆ ಶುಭ ಹೇಳ್ತಾರೆ, ಅಸ್ಲಂ ಸ್ಥಾನ, ಡರ್ನಾ ನೈ ಹೇ, ಭಯ ಪಡಬೇಡ್ರಿ. ಇನ್ನಲ್ಲಾದರೂ ಒಮ್ಮೆ ಹೋದ ಮೇಲೆ ಮತ್ತೆ ಕರ್ಕೊತಾರೆ ಇಲ್ಲಿ ತವ್ರ ಮನೆಗೆ, ಮರ್ಯಾದೆ ಪ್ರಶ್ನೆ ಅಂತ. ಅದು ಶುಭ ಬೆಳಿತಾರೆ, ನಿಮ್ಮ ಪ್ರಕೃತಿಯಲ್ಲಿ ಭಾಳ ಹಲ್ಚಲ್ ಆಗ್ತಿದೆ, ನಿಮಗೆ ಫೇಸ್ ಮಾಡೋಕ್ಕಾಗ್ತಿಲ್ಲ, ಗಾಬರಿ ಆಗ್ತಾಯಿದೆ, ನಿಮಗೇನಾದ್ರು ಪ್ರಾಬ್ಲಮ್ ಅನಿಸಿದ್ರೆ ನಮ್ಮ ಮನೆಗೆ ಬಂದುಬಿಡ್ರಿ, ತವ್ರ ಮನೆ ಮಧುಬನ. ಡರ್ನಾ ನೈ, ಭಯ ಪಡಬೇಡಿ. ಅಭಿ ತೋ ಕುಚ್ ನೈ ಹೇ. ಈ ಭೂಕಂಪಗಳು, ಈ ತೂಫಾನ್ಗಳು, ಅಷ್ಟು ಹಳ್ಳಿ ಮುಳುಗಿದು, ಇದೇನು ಅಲ್ವೇ ಅಲ್ಲ. ಇನ್ನೂ ತೋ ಸಬ್ ಕುಚ್ ಹೋನಾ ಹೇ, ಇನ್ನೂ ಭಾಳ ಬಾಕಿ ಆಗಲಿದೆ, ಭಾಳಷ್ಟು ಜೋರಾಗಲಿದೆ. ಡರ್ನಾ ನಹಿ ಖೇಲ್ ಹೇ, ಭಯ ಪಡಬೇಡ್ರಿದ ಆಟ. ಪರಿವರ್ತನ ಹೋನಾ ಏನಾ, ವಿನಾಶ ನಹಿ ಪರಿವರ್ತನ ಹೋನಾ ಹೇ. ಜಗತ್ತು ವಿನಾಶ ಆಗ್ತದೆ ಅನ್ಬೇಡ್ರಿ, ಜಗತ್ತು ಪರಿವರ್ತನೆ ಆಗಲಿದೆ. सब में ವೈರಾಗ್ಯ ವೃತ್ತಿ ಉತ್ಪನ್ನ ಹೋನಿ ಹೇ. ಇದು ಭಾಳ ಇಂಪಾರ್ಟೆಂಟ್ ಪುರುಷಾರ್ಥ. ಯಾರ ಮೇಲೂ ಅಟ್ಯಾಚ್ಮೆಂಟು, ಯಾವ ವಸ್ತು ಕಂಡು ಎಂಜಾಯ್ ಮಾಡೋರು ಭಾಳ ಚಲೋ ಐತಲ್ಲ ಅಂತ ಅಂಟಿಸ್ಕೋಬಾರ್ದು. ವಸ್ತು ವ್ಯಕ್ತಿಗಳ ಕಂಡಾಗ ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ವೈರಾಗ್ಯ ವೃತ್ತಿ ಉತ್ಪನ್ನ ಆಗಬೇಕು. ವೈರಾಗ್ಯ ವೃತ್ತಿ ಉತ್ಪನ್ನ ಆಗಿ ದಯಾಹೃದಯಗಳಾಗಿ ಸರ್ವಶಕ್ತಿಗಳ ಮೂಲಕ ಎಲ್ಲ ಆತ್ಮಗಳಿಗೆ ಸಕಾಶ ಕೊಡಿ, ಕರುಣೆ ತೋರಿ, रहम दो. समझा? अच्छा. ಬಾಬಾ ಎಕ್ಸಸೈಸ್ ಮಾಡಿಸ್ತಾರೆ, ಮಾಡೋಣ. ಡ್ರಿಲ್, ಮನಸ್ಸಿನ ಡ್ರಿಲ್. ನೇರವಾಗಿ ಕೂತ್ಕೊಳ್ಳಿ, ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬಾಬಾ ಹೇಳುವ ಎಕ್ಸಸೈಸ್ ತಕ್ಕಂತೆ ಮನ, ಬುದ್ಧಿ, ಸಂಸ್ಕಾರ, ಚಿಂತನ್, ಮಂಥನ್, ದರ್ಶನ್, ಸ್ಪಂದನ ಎಲ್ಲ ಸೆಟ್ ಮಾಡ್ಕೊಳ್ಳೋಣ. 1 ಸೆಕೆಂಡ್ನಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರ ಮಾಡಲು ಸಾಧ್ಯನಾ? ಸ್ಟಾಪ್ ಅಂದ ತಕ್ಷಣ ಸ್ಟಾಪ್. ಒಂದೇ ಸೆಕೆಂಡಿಗೆ ಮನಸ್ಸು ಬುದ್ಧಿಯನ್ನು ಏಕದಮ್ ಏಕಾಗ್ರ ಬಿಂದುವಿನಲ್ಲಿ ಸಮಾವೇಶ ಆಗಿಬಿಡಿ. ಒಂದೇ ಸೆಕೆಂಡ್ ಬಾಬ್ದಾದ ಡ್ರಿಲ್ ಮಾಡಿಸ್ತಿದ್ದಾರೆ. ಮನಸ್ಸು ಬುದ್ಧಿ ಏಕದಮ್ ಏಕಾಗ್ರ ಬಿಂದುವಲ್ಲಿ ಸಮಾವೇಶ.
अच्छा, चारों ओर के सर्वश्रेष्ठ ब्राह्मण आत्माओं को, चारों ओर के सदा दृढ़ संकल्प का व्रत रखने वाले अचल आत्माओं को, चारों ओर के सर्व हिम्मत उल्लास से स्व सेवा और लोक कल्याण की सेवा करने वाले महान सेवादारी आत्माओं को आज के शिव जयंती की, हीरे तुल्य जयंती की, न्यारी और प्यारी जयंती की मुबारक हो. ನಾಲ್ಕು ಕಡೆಯಲ್ಲಿರುವ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮಗಳಿಗೆ, ಸದಾಶ್ರೇಷ್ಠ ಸಂಕಲ್ಪದ ವೃತ ಇಟ್ಟುಕೊಳ್ಳುವಂತಹ ನಾಲ್ಕು ಕಡೆಯಲ್ಲಿರುವ ಅಚಲ ಆತ್ಮಗಳಿಗೆ, ನಾಲ್ಕು ಕಡೆಯಲ್ಲಿರುವ ಸರ್ವ ಸಾಹಸ ಉಲ್ಲಾಸದಿಂದ ಸ್ವಸೇವೆ ಮಾಡಿ ಲೋಕ ಕಲ್ಯಾಣದ ಸೇವೆ ಮಾಡುವಂತಿರುವ ಮಹಾನ್ ಸೇವಾಧಾರಿ ಆತ್ಮಗಳಿಗೆ ಇಂದಿನ ಶಿವ ಜಯಂತಿಯ, ವಜ್ರ ಸಮಾನ ಜಯಂತಿಯ, ನ್ಯಾರ ಮತ್ತು ಪ್ಯಾರಾ ಜಯಂತಿಯ ಮುಬಾರಕ್ ಆಶೀರ್ವಾದ, ಸದಾ ನೆನಪು, ಪ್ರೀತಿ, ನಮಸ್ತೆ. रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते. ವರದಾನ. ತಂದೆಯ ಸ್ನೇಹವನ್ನು ಹೃದಯದಲ್ಲಿ ಧಾರಣೆ ಮಾಡಿ. ತಂದೆಯ ಸ್ನೇಹವನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವ ಸತ್ಯ ಸ್ನೇಹಿ ಭವ. ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವ ಸತ್ಯ ಸ್ನೇಹಿ ಭವ. ಬಾಬಾ ಹೇಳ್ತಾರೆ, ಮಕ್ಕಳಿಗೆಲ್ಲರೂ ಬಾಬಾ ಒಂದೇ ಥರ ಸ್ನೇಹ ಕೊಡ್ತಾರೆ. ಅಪ್ನಿ ಶಕ್ತಿ ಅನುಸಾರ ಸ್ನೇಹಕ್ಕೂ ಧಾರಣೆ ಕರ್ತೆ. ಮಕ್ಕಳು ಅಷ್ಟು ಸ್ನೇಹ ಧಾರಣೆ ಮಾಡೋಂಗಿಲ್ಲ. ಬಾಬಾ ಕೊಟ್ಟಿದ್ದು ಅವ್ರಿಗೆ ಎಷ್ಟು ಶಕ್ತಿ ಆಯಿತು ಅಷ್ಟೇ ಧಾರಣೆ ಮಾಡ್ತಾರೆ. जो अमृत वेले के आदि समय पर बाप के स्नेह को धारण कर लेते हैं तो दिल में परमात्मा स्नेह समाया होने के कारण और कोई स्नेह आकर्षित नहीं करता है. अमृत ವೇಳೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಹೃದಯ ತುಂಬ ಬಾಬನ ಸ್ನೇಹ ತುಂಬಿಸ್ಕೊಂಡು ಬಿಡಬೇಕು. ಅವಾಗ ಇಡೀ ದಿನ ಯಾರ ಸ್ನೇಹನೂ ಆಕರ್ಷಣೆ ಮಾಡೋದಿಲ್ಲ. ಎಷ್ಟು ಚಂದ ಹೇಳ್ತಾರೆ ಬಾಬಾ, अगर दिल में पूरा स्नेह धारण नहीं करते तो दिल में जगह होने के कारण माया भिन्न भिन्न रूप से अनेक स्नेह के आकर्षित कर लेती है. ಹೃದಯ ತುಂಬಿ ಬಾಬನ ಸ್ನೇಹ ಇಲ್ಲದಿದ್ದಾಗ ಮಾಯ ಭಿನ್ನ ಭಿನ್ನ ರೂಪದಲ್ಲಿ ಸ್ನೇಹದಲ್ಲಿ ಆಕರ್ಷಿತ ಮಾಡಿಬಿಡ್ತದೆ. ಅವ್ರನ್ನ ಕಂಡಾಗ ಆಕರ್ಷಣೆ, ಇವ್ರು ಕಂಡಾಗ, ಯಾಕೆಂದ್ರೆ ತುಂಬಿಲ್ಲಲ್ಲ. इसलिए सच्ची स्नेही बन परमात्मा प्यार से भरपूर रहो. ಆದ್ದರಿಂದ ಸತ್ಯ ಸ್ನೇಹಿಗಳಾಗಿ ಪರಮಾತ್ಮನ ಪ್ರೀತಿಯಲ್ಲಿ ಭರ್ಪೂರಾಗಿರಿ. ಸ್ಲೋಗನ್. ದೇಹದ ಹಳೆಯ ಜಗತ್ತಿನ ಸರ್ವ ಸಂಬಂಧಗಳಿಂದ ಮೇಲೆ ಹಾರುವವರ ಇಂದ್ರಪ್ರಸ್ಥ ನಿವಾಸಿಗಳು. ದೇಹದ ಹಳೆಯ ಜಗತ್ತು, ದೇಹದ ಸಂಬಂಧಗಳ ಎಲ್ಲ ಎಳೆತಗಳನ್ನು ಬಿಟ್ಟು ಮೇಲೆ ಹಾರುವವರ ಇಂದ್ರಪ್ರಸ್ಥ ನಿವಾಸಿಗಳು. ಇಂದ್ರಪ್ರಸ್ಥ ನಿವಾಸಿಗಳು ಅಂದರೆ ದೇವತೆಗಳು. ಕಾಲು ನೆಲಕ್ಕಾಗಲ್ಲ, ಹಾರ್ತಿರ್ತಾರೆ. ನಾವು ಹಾರೋರಾಗಬೇಕು. ದೇಹದ ಹಳೆಯ ಜಗತ್ತು, ದೇಹದ ಸಂಬಂಧದಿಂದ. ಸೂಚನೆ. ಇವತ್ತು ಸಾಯಂಕಾಲ 3ನೇ ರವಿವಾರ, ಅಂತಾರಾಷ್ಟ್ರೀಯ ಯೋಗದ ದಿನ. ಎಲ್ಲ ಬ್ರಾಹ್ಮಣ ವತ್ಸರು ಸಂಘಟಿತ ರೂಪದಲ್ಲಿ ಸಾಯಂಕಾಲ 6:30ರಿಂದ 7:30ವರೆಗೂ ವಿಶೇಷ ಏನು ಅನುಭವ ಮಾಡಬೇಕು. ಅವ್ನು ಬೀಜ ರೂಪು ಹೋದ ಸಲ ಪೂರ್ವಜ ಇತ್ತಲ್ಲ, ಈ ಸಲ ದಯಾಹೃದಯ ತಂದೆಯ ಜೊತೆಗೆ ತಮ್ಮನ್ನು ಮಾಸ್ಟರ್ ದಯಾಹೃದಯ ಸ್ವರೂಪದಲ್ಲಿ ಸ್ಥಿತ ಮಾಡಿಕೊಂಡು ಸರ್ವ ಆತ್ಮಗಳಿಗೆ ಪವಿತ್ರತೆಯ ಬಲ ಕೊಡಿ. ಪವಿತ್ರತೆ ವೈಬ್ರೇಷನ್ನಿನ ವಾಯುಮಂಡಲದಲ್ಲಿ ಹರಡಿಸಿ ಸೇವೆ ಮಾಡಿರಿ. ಪವಿತ್ರತೆ ವೈಬ್ರೇಷನ್ ವಾಯುಮಂಡಲದಲ್ಲಿ ಹರಡಿಸಿ ಸೇವೆ ಮಾಡಿರಿ. ಈ ದಿನದ ಸುಮಾನ. ನಾನು ಆತ್ಮ ಪವಿತ್ರ ತಿಲಕಧಾರಿಯಾಗಿದ್ದೇನೆ. ನಾನು ಆತ್ಮ ಪವಿತ್ರ ತಿಲಕಧಾರಿಯಾಗಿದ್ದೇನೆ. बेहद बाबा बेहद करते, बेहद बाबा बेहद करते, हम बच्चों को
गुजार आपके बाबा, शुक्रगुजार। वीरा को सरसब्ज किया और हर गुल को गुलजार। हम हैं शुक्रगुजार आपके बाबा, शुक्रगुजार। हम हैं शुक्रगुजार आपके बाबा, शुक्रगुजार। बेहद बाबा बेहद करते। जीवन पल पल सफल हुआ अब, हर्ष की सीमा कहाँ रही। जीवन पल पल सफल हुआ अब, हर्ष की सीमा कहाँ रही। रोशनी राहों में बिछी हुई चांदनी में खुशियाँ नहा रही। रोशनी राहों में बिछी हुई चांदनी में खुशियाँ नहा रही। आप समान हम बन जाएंगे। आप समान हम बन जाएंगे। गूंज रहा गुंजार। बेहद बाबा बेहद करते, हम बच्चों को प्यार। करते याद हाजिर हो जाते, खिदमत करते बाबा ऐसे। करते याद हाजिर हो जाते, खिदमत करते बाबा ऐसे। बेमिसाल है बेइंतहा है
शुक्रगुजार आपके बाबा, शुक्रगुजार। बेहद बाबा बेहद करते, बेहद बाबा बेहद करते, बेहद बाबा बेहद करते, बेहद बाबा बेहद करते। ओम शांति, ओम शांति, ओम शांति।